ಹೀಗಾಗಿ ಪ್ರಿಂಟ್ ಮೀಡಿಯಾ ಆಮೇಲೆ ಎಲ್ಲ ಟಿ ವಿ ಮಾಧ್ಯಮದಾಗ ಎಲ್ಲ ಬಂದೈತಿ. ನಮ್ಮಿಂದ ಕೇಳೋಂಥದ್ದು ಏನಿಲ್ಲ. ನಮ್ಮ ಮುಖ್ಯೋಪಾಧ್ಯಾಯರು ಅದಾರ ರೀ, ಅಲ್ಲಿ BRC ಇರೋದಾರ, ಕೇಳ್ರಿ ಸರ್. ನೀವು 5 ವರ್ಷ ಸರ್ ಬೋರ್ಗಳು ಪೂಜೆ ಮಾಡೋಕತ್ತಿಲ್ಲ ಈ ಸಾಲಿ ಒಳಗೆ 5 ವರ್ಷ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಊರಿನ ಗ್ರಾಮಸ್ಥರಿಗೆ ಮತ್ತು ಎಲ್ಲ SDMC ಅಧ್ಯಕ್ಷರು, ಎಲ್ಲ ಗೌರವಿತ ಎಲ್ಲ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಎಲ್ಲ ಗೌರವಿತ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಎಲ್ಲ ಆಸ್ಪತ್ರೆಗಳು. ಈಗಾಗಲೇ ನಾನು ನಿಮ್ಮ ಬೇಡಿಕೆ ನೋಡಿದ್ದೀನಿ, ಪೇಪರ್ನಲ್ಲಿ ನೋಡಿದ್ದೀನಿ, ಮತ್ತೆಲ್ಲ ನಮ್ಮ BOರಿಗೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಆಮೇಲೆ DDPI ಸಾಹೇಬರು ಡಿಸ್ಕಸ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ 2-3 ದಿವಸ ಇದ್ದಿಲ್ಲ, ಟ್ರೈನಿಂಗ್ ಆಗ್ತದೆ ಮೈಸೂರು. ಇವತ್ತು ಬಂದಿದ್ದೆ ನಾನು, ಹೀಗಾಗಿ ಇವತ್ತೇ ಬಂದೆ ನಾನು. ಈಗಾಗಲೇ ತಮ್ಮ ಬೇಡಿಕೆ ಏನೈತಿ, ಆ ಶೀತಲ ವ್ಯವಸ್ಥೆಯಲ್ಲಿರುವ ಡಬ್ಲ್ಯೂಸ್ ಮಾಡಿ ಹೊಸ ಕಟ್ಟಡ ಮಾಡೋದು, ಆಮೇಲೆ ಇವನ್ನ ರಿಪೇರಿ ಮಾಡಿ ಇದು ಮಾಡಬೇಕಂತ ಹೇಳ್ತೀವಿ. 2 ಬೇಡಿಕೆ. ಅದರಲ್ಲಿ ಶೌಚಾಲಯ ನೋಡಿದೆ ನಾವು. ಅದನ್ನು ನಾವು ಒಂದು ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಅನ್ನೋದಾದಲ್ಲಿ ಕೆಲವೊಂದು ಇವನ್ನ ಇಟ್ಕೊಂಡಿರ್ತವೆ. ಇನ್ನು ಹೊಸ ಕಟ್ಟಡದ ಏನೈತಲ್ಲ, ಅದು ಸನ್ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದೆವು. ಅವರು ಡೆಮಾಲಿಷ್ ನಮ್ಮ ಗ್ರಾಮ ಪಂಚಾಯತಿಯಿಂದ ಏನು ಅವು 2 ಕಟ್ಟಡನ ಆ ಕಡೆ ಅದನ್ನು ಡೆಮಾಲಿಷ್ ಮಾಡ್ತಾರೆ. ಯಾಕಂದರೆ ಅದು ಮತ್ತು ಮಳೆಗಾಲದಲ್ಲಿ ಜಾಸ್ತಿ ಆಗಿ ಏನಾರ ಅಮ್ಮರಿಯೋದಂಗೆ ಏನಾರ ಅನಾಹುತ ಸಂಭವಿಸ್ಬಾರ್ದು ಈ ತಕ್ಷಣದ ಅದನ್ನು ಇದು ಮಾಡಿಕೊಡ್ತೀವಿ. ಇನ್ನೊಂದು ಇದನ್ನು ಇವನು 3 ಇದು ಅದಲ್ಲ, ಏನು ತಗಡು ಹಚ್ಚಿದ್ರಲ್ಲ, ಅವು 3ನ ನಮ್ಮ ತಾಲೂಕು ಪಂಚಾಯತಿ ಅನುದಾನದಲ್ಲಿ ನಮ್ಮ ಕ್ರಿಯಾಜಿನೆಲ್ಲ ಹೊರಿಸ್ಕೊಂಡು ಅದು ರಿಪೇರಿ ವರ್ಕ್ನ ನಾವು ಅನುಮತಿ ತೊಗೊಂಡು ರಿಪೇರಿ ಸ್ಟಾರ್ಟ್ ಮಾಡ್ತೀವಿ. ಆದಷ್ಟು ಬೇಗ ಇದನ್ನು ಅದು ಸ್ಟಾರ್ಟ್ ಆಗ್ತದೆ. ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ನೀರು ಬರ್ತದಲ್ಲ, ಇಲ್ಲಿ ಸ್ಟ್ರಂಚ್ ಹೊಡೆದು ಆ ಕಡೆ ಇದು ಒಳಗೆ ಆ ಗ್ರಾಮ ಪಂಚಾಯತಿ ಅನುದಾನ ಮಾಡ್ತೀವಿ. ಆಮೇಲೆ ಅಲ್ಲಿ ಶೌಚಾಲಯನೇ ಇದಾಗಿದ್ದಾವೆ. ಅದಕ್ಕೆ ನಾವು ಆ ಕಡೆ ಹೆಣ್ಮಕ್ಳಿಗೆ ಇದು ಅಂದರೆ ಗರ್ಲ್ಸ್ಗೊಂದು ಬೇರೆ ಶೌಚಾಲಯ ಮತ್ತು ಬಾಯ್ಸ್ಗೊಂದು ಬೇರೆ ಶೌಚಾಲಯವನ್ನು ಇಟ್ಕೊಂಡಿದ್ದಾವೆ ಅಲ್ಲಕ್ಕಿಲ್ಲ, ಅದನ್ನು ಸ್ಟಾರ್ಟ್ ಮಾಡ್ಕೊಡ್ತೀವಿ. ನಮ್ದು UG ರಾಮ್ಜಿ ಅಂತ ಹೊಸದಾಗಿ ತಿಂಗಳಿಗೆ ಮಾಡ್ತೀವಿ. ಇದು ಮಿನಿಮಮ್ ಒಂದು 3-4 ತಿಂಗಳು ಇರೋದು. ಆಯ್ತು, ನೀವು ಏನೋ ಹೇಳಿದ್ರೆ ನೀವು NRG ಒಳಗೆ ಮಾಡ್ತಾಯಿದ್ದೀರಾ? ಇಲ್ಲ, ರಿಪೇರಿ ವರ್ಕು ನಮ್ಮ ತಾಲೂಕು ಪಂಚಾಯತಿ ಅನುದಾನ ಮಾಡ್ತೀವಿ. ಯಾವ್ದು ಇವ್ರು ಅದು ರಿಪೇರಿ ಮಾಡಿಕೊಡ್ತೀವಿ. AWL ಅವ್ರು ಕೊಟ್ಟು ಡಿಸ್ಕಸ್ ಮಾಡಿ. ಹೌದು, ಡಿಸ್ಕಸ್ ಮಾಡಿದ್ದೀವಿ. ಅವ್ರು ಏನು ಹೇಳಿದ್ರು? ಹೌದು, ಮಾಡ್ತೀವಿ. ಹಾಗಾದ್ರೆ ಮೊದಲು ಓದಿ, ಆದಮೇಲೆ ಅವ್ರಿಗೆ ಮತ್ತೆ ರಿಟರ್ನ್ ಕೊಡಿ. ಈಗೇನು ಕೊಟ್ಟಾರೆ ಅವರು AWL ಅವರು, ಅದೇ ಜಗದೀಶ್ ಅವರು. ಇವು ಯೋಗಿ ಅಲ್ಲ ಅಂತ ಕೊಟ್ಟರು. 4 ರೂಮು, 1 ಅಡುಗೆ ಕೋಲೆ. ಅದನ್ನು ಉಪಯೋಗ ಮಾಡಬೇಡ್ರಿ ಯಾಕ್ರಿ ಅಂತ ಹೇಳ್ಕೊಟ್ಟಿದ್ದಾರೆ. ಹೋಗಿಲ್ಲ ಅವರು. ನಮ್ಮ SDMC ಒಂದು ಊರು ಗ್ರಾಮಸ್ಥರನ್ನು ಕರೆಸಿ ನಮ್ಮ ಸಮ್ಮುಖದೊಳಗೆ ಕಿಲಿ ಹಚ್ಚಿ ಹೋಗ್ಯಾರ ಅವರು. ಮತ್ತು ನೀವೇನಂತೀರ ಇವಾಗ? ನಾನು ಇದನ್ನು ರಿಪೇರಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಅದರಲ್ಲಿ ನಿಮ್ಮ ಗ್ರಾಂಟ್ನಲ್ಲಿ. ಹೌದು. ಅಂದರೆ ಏನು ಇದರ ಅರ್ಥ ಏನಾಗುತ್ತೆ ಅಂದರೆ, ಇಂಜಿನಿಯರ್ ಡೆಮಾಲಿಷನ್ ಅಂತ ಬರೆದು ಕೊಡ್ಬೋದು, ಹೊಳ್ಳಿ ರಿಪೇರ್ ಮಾಡ್ಬೋದು ಅನ್ನೋದಾಯ್ತಲ್ಲ. ಈಗ ಅವ್ರ ತಾಳಕ್ಕೆ ತಕ್ಕಂಗೆ ಕುಣ್ಸಾಕತ್ತಾರ ಅವ್ರ ಜನರನ್ನ. ಈ ಸರ್ ನೀವು ಟೆಕ್ನಿಕಲಿ ಅಲ್ಲ, ನೀವು ತಾಲೂಕು ಆಫೀಸರ್. ನಾನು ಅವ್ರು ಇಂಜಿನಿಯರ್ ಕೊಟ್ಟರೆ ಇಲ್ಲಿ ಮಾತಾಡಿ ನಿಮ್ಮ ತಮ್ಮ ಮುಂದೆ ಮಾತಾಡ್ಬೇಕು ಸರ್. ನೀವು ಏನೇ ಇದ್ರು ಕೂಡ, ಇವಾಗ ನೀವು ಏನೇ ಇದ್ರು ಕೂಡ ಇವ್ರು ಏನು ಸಂಬಂಧಪಟ್ಟರದಾರಲ್ಲ ಅವ್ರು ಕರ್ಕೊಂಬಂದ ಮಾತಾಡಿ. ನೀವು ಮಾತ್ರ ಗ್ರ್ಯಾಂಟ್ ಕೊಡ್ರಿ ಅಷ್ಟೇ. ಹೌದಾ? ಸರಿ, ನೀವು ಅವ್ರು ಕರ್ಕೊಂಬರ್ರಿ, ನಮ್ಮ ಉತ್ತರ ಕೊಡ್ರಿ. ಅವರು ಅವತ್ತ ರಿಪೇರಿ ಮಾಡಕ್ ಬಂದಿದ್ರಿ 2 ವರ್ಷದ ಮಕ್ಕಳು. ನಮ್ಮ ಮಕ್ಕಳು ಏನಾಗ್ತದ್ರಿ? ಅವತ್ತ ರಿಪೇರಿ ಮಾಡಿಕೊಡ್ಬೋದಿತ್ತಲ್ಲ. ನಮ್ಮ ಮಕ್ಕಳು ಇಲ್ಲಿವರೆಗೆ ಯಾಕೆ ಸ್ಟಾಪ್ ಮಾಡಿದ್ರಿ? ಡಿಮಾಲೇಷನ್ ಅಂತ ಒಮ್ಮೆ ಬರೋದು, ಈಗ ಬಿಗಿ ಹೆಚ್ಚಿವಿ ಧರಣಿ ಮಾಡಿದ್ವಿ, ಇದ್ರಾಗ ರಿಪೇರಿ ಮಾಡ್ತಾವೆ ಅಂತ ಬಂದಿದ್ವಿ. ಈ ಪ್ರತಿಭಟನೆ ಹಮ್ಮಿಕೊಳ್ತದಲ್ಲ ನಮ್ಗೇನ್ರಿ, ನಮ್ಮ ಮಕ್ಕಳ ಕಲ್ಚರ್ ಸಾಕು. ಈಗ ನಾನು ಆ್ಯಕ್ಚುಲಿ ಅವ್ರ ಕಡೆ ನಿಮ್ಮ ಕಡೆ ಮಾತಾಡ್ಬೇಕಾದ್ರೆ ನೋಡಿ ಅವ್ರ ಕಡೆ ಡಿಸ್ಕಸ್ ಮಾಡಿ ನಿಮ್ಮ ಜೊತೆ ಮಾತಾಡ್ತಾರೆ ಸರ್. ಇದನ್ನ ಒಂದು ವಿಚಾರ ಹೇಳ್ರಿ ನಿಮ್ಗೆ, BO ಅವ್ರಿಗೆ, DDPI ಅವರಿಗೆ, ಹಾಂ ರೀ, ಆಮೇಲೆ ಪೊಲೀಸರ ಸತಿ ನಾವು ಸ್ಟೇಷನ್ನಲ್ಲಿ ಕೊಟ್ಟಿದ್ದೀವಿ. ಇದರ ಆಧಾರದ ಮೇಲೆ ನಾವು ಈ ಧರಣಿ ಮಾಡ್ತಾ ಇರೋದು. ಇದನ್ನ ಬಿಟ್ಟರೆ ಬೇರೆ ಯಾವ್ದು ಧರಣಿ ಮಾಡ್ತಾ ಇಲ್ಲ. ನಮ್ದು ಹೇಳೋದು ಕೇಳೋದು ಎಲ್ಲ ಇಲ್ಲ. ಇದೇ 24ನೇ ಇಸ್ವಿಯಲ್ಲಿ ಒಂದು ಮಗು ಬಿತ್ತು, ಅದು ಕಾಲ ಮೇಲೆ ಬಿತ್ತು. ಇಲ್ಲಿ ಅದು ಜಸ್ಟ್ ಡಿಫರೆನ್ಸ್ ಒಂದು ಕೇಣ. ತಲೆ ಮೇಲೆ ಬಿತ್ತಿದ್ರೆ ಏನಾಗ್ತಿತ್ತು?
ಒಳ್ಳೇದು ಏನಾಗಿಲ್ಲ ಅಂದ್ರೆ ಇನ್ನೂ ಆಗ್ಬೇಕಂತ ಆಸೆ ಐತೆ. ಈಗ ಆ ಕಾರಣದಿಂದ ಅವರು ಅವತ್ತು ಇದು ಡೆಮಾಲೇಷನ್ ಮಾಡಬೇಕು ಅಂತ ಕೊಟ್ಟರು. ನೀವೀಗ ನೋಡ್ಕೊಂಬಂದ್ರಿ, ನೀವೇನು ಹೇಳ್ತೀರಿ? ರಿಪೇರಿ ಮಾಡ್ತೇವೆ ಅಂತೀರಿ. ಅಲ್ಲ, 3 ರೂಮು ರಿಪೇರಿ ಮಾಡ್ತಂತ ಅವ್ರು ನೀವು ನೋಡ್ರಿ, ಅವ್ರ ಪ್ರಕಾರ ಇವ್ರ ಪ್ರಕಾರ ಅಲ್ಲ. ನೀವು ನಮ್ಗೆ ಡೈವರ್ಟ್ ಮಾಡಬೇಡ್ರಿ. ನಾನು ಹೇಳೋದು, ಈಗ ನೀವು ಗ್ರ್ಯಾಂಟ್ ಕೊಡ್ರು, ಇಂಜಿನಿಯರ್ ಎಲ್ಲದಾರ್ರಿ ಅವ್ರನ್ನ ಕರ್ಕೊಂಬರ್ರಿ, ನಮ್ಮ ಸಮ್ಮುಖದೊಳಗೆ ಅವ್ರನ್ನ ಕರ್ಕೊಂಬರ್ರಿ. ಅದ AEE ಇಂಜಿನಿಯರ್ ಬೇಕಲ್ಲ, ಅವ್ರನ್ನ ಕರ್ಕೊಂಬರ್ರಿ. ನಮ್ಗೆ ಏನು ಹೇಳ್ತಾರ ಅವ್ರು ಹೇಳಿ. ನೀವೇನ್ರಿ ಗ್ರ್ಯಾಂಟ್ ಕೊಡ್ರು, ಹೌದ್ರಾ? ನೀವು ಯಾವುದು ಅನುಮೋದನೆ ಏನಿಲ್ಲ ನಿಮ್ಮಲ್ಲಿ, ಅವ್ರ ಕೊಡೋದು. ನೀವು ಕಾಮಗಾರಿಗಳನ್ನು ಸೇರಿಸೋದು, ಇವ್ರು ಇದನ್ನು ಎಸ್ಟಿಮೇಟ್ ಮಾಡಿರಿ, ಇದು ಏನಾಕೈತಿ ನೋಡಂತ ಅವರಲ್ಲ ಟೆಕ್ನಿಕಲಿ, ನೀವು ಉಂಟ್ರು ಅಲ್ಲ. ಅವ್ರಿಲ್ದಾಗ ನೀವು ಬಂದು ಏನು ಮಾಡ್ತೀರಾ? ಇಲ್ಲ, ಅವ್ರು ಇಲ್ದಾಗಂತಲ್ಲ, ಅವ್ರ ಕಡೆ ಡಿಸ್ಕಸ್ ಮಾಡಿದ್ದು ನಾನು ನೋಡಿ ಮಾತಾಡಿ ಅವ್ರು ನೀವು ಮಾತಾಡೋದು. ಈಗ ಅವ್ರ ಕೂಡ ನಾನು ಪೂರ್ವದಲ್ಲಿ ಸರ ವಾಲೆಲ್ಲ ಗೋಡೆ ಎಲ್ಲ ಗಟ್ಟಿದವು, ನಾನೆಲ್ಲ ಎಸ್ಟಿಮೇಟ್ ಮಾಡ್ಕೊಂಬಂದಿದ್ದೇನೆ. ಎಸ್ಟಿಮೇಟ್ ಮಾಡ್ಕೊಂಬಂದು ನೀವು ಎಲ್ಲ ಇದು ತಾಲೂಕು ಪಂಚಾಯತ್ ಅನುದಾನ ಕೊಟ್ಟು ನಾನು ರಿಪೇರಿ ಮಾಡಿಸ್ತೇವೆ, ನೀವು ಇದು ಮಾಡಿ ಏನು ಖುಷಿ ಮಾಡಿಸ್ಕೊಡ್ತು ಅಂತ. ಈಗ ಒಳಗಡೆ ನೀರು ಹೋದ್ರೆ ನಡೆಯುತ್ತಲ್ಲ? ಅಲ್ಲಲ್ಲ, ಅದನ್ನ ಎತ್ತರದ ಮಾಡಿ ಅದು ಹೈಟ್ ಎತ್ತಿರೋ ಒಂದು 4 ಫೂಟ ಎತ್ತರ ಆಗ್ಬೇಕು. 4 ಫೂಟ ಎತ್ತರ ಅದು ಹೆಚ್ಚು ಕಡಿಮೆ 4 ಫೂಟನ ಎತ್ತರ ಆಗ್ತದೆ, 3 ರಿಂದ 4 ಫೂಟ. ಯಾಕಂದ್ರೆ ಇವೆಲ್ಲ ಬಿಲ್ಡಿಂಗ್ ಮೇಲೆ ಹೋದ ಕೆಳಗೆ ಅದನ್ನು ಎಲ್ಲರಿಗೂ ಕಾಮನ್ ಇಂಜಿನಿಯರ್ ಬೇಡ, ನಾವೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಲೈಟ್ ಮಾಡೋದು, ಅದಕ್ಕೆ ಟ್ರಂಚ್ ಮಾಡಬೇಕು. ಟ್ರಂಚ್ ನಮ್ಮ ಗ್ರಾಮ ಪಂಚಾಯತಿಯಿಂದ ಮಾಡಿಸ್ತೀವಿ. ಇದನ್ನೆಲ್ಲ ಅವರು ರಿಪೇರಿ ಮಾಡೋಕ್ಕೆ ಎಸ್ಟಿಮೇಟ್ ಮಾಡಿದ್ರು. ಅವ್ರು ಕರ್ಕೊಂಬನ್ರಿ, ಸುಮ್ಮನೆ ಬೇಡ. ಅವ್ರ ಕಡೆ ನಾನು ಡಿಸ್ಕಸ್ ಮಾಡಿ ತಮ್ಮ ಕಡೆ ಮಾತಾಡ್ತೀನಿ ಸರ್. ನಮ್ಗೀಗ ಇದು ನೀವು ಕೊಟ್ಟಾರೀಗ, ನೀವು ಬಂದು ಏನು ಹೇಳಕತ್ತೀರಿ? ಕೊಟ್ಟೋರು ಅವ್ರೆ ಹೇಳೋರು ನೀವು. ಇಲ್ಲ, ಅದು ನನಗೆ ಗೊತ್ತಿದೆ. ಅವ್ರನ್ನ ಕರೆಸ್ರಿ, ಅದಕ್ಕೆ ಹೇಳೋದು ನಾನು. ಈಗ ನಾವು ಸ್ಟ್ರೈಕ್ ಮಾಡಕತ್ತ ನೀವು ಕೆಳಗೆ ಬಂದಿರ್ತಾರೆ. ಈಗ ನಾವು 2023 ನಾವು ಅಪ್ಲಿಕೇಶನ್ ಕೊಟ್ಟವು ಸರ್. ಸ್ಕೂಲು ಡೆಮಾಲಿಷ್ ಮಾಡೋಕ್ಕೆ ಅಪ್ಲಿಕೇಶನ್ ಕೊಟ್ಟವು ಸರ್. ಅಲ್ಲಿಂದ ಇಲ್ಲಿವರೆಗೆ ಇದ್ದು ಸರ್. ಈಗ ಸ್ಟ್ರೈಕ್ ಮಾಡೋಕ್ಕಿಲ್ಲ, ಈಗ ನಾವು ರಿಪೇರ್ ಮಾಡಿಕೊಡ್ತೇವೆ ಅಂತ ಬಂದಿರಿ ಸರ್. ತಪ್ಪಲ್ಲ, ನಾವು ಸ್ಟ್ರೈಕ್ ಕುಂತೋಗಿ ನೀವು ಬಂದಿರಿ ಸರ್. ಮತ್ತು ಈ ನಡು ಗ್ಯಾಪ್ನಾಗ ಇದನ್ನ ಅವಾಗ ಮಾಡಿದ್ರೆ ಮಕ್ಕಳು ಶಿಕ್ಷಣ ಇಂಪ್ರೂವ್ಮೆಂಟ್ ಆಗಂತ ಸರ್. ಒಂದು ನಿಮಿಷ ನಾನು ಮಾತು ಮುಗಿಸಿಲ್ಲ. ಈಗ 4-5 ವರ್ಷದ್ದು ಮಕ್ಕಳು ಶಿಕ್ಷಣ ಕುಂಟಿದ್ಕೊಂಡ್ರಿ ಅವರು. ಅದು ನಿಮ್ಮ ಕೈಯಿಂದ ಕೊಡೋಕ್ಕಾಗತ್ತೆ, ನಮ್ಮ ಕೈಯಿಂದ ಕೊಡೋಕ್ಕಾಗತ್ತೆ? ಆಗಂಗಿಲ್ಲ ಸರ. ಈಗ ನಾವು ಬಿಟ್ಟಿದ್ರೆ ಇನ್ನೂ 10 ವರ್ಷ ಆದ್ರೂ ನೀವು ಮಾಡ್ತಿದ್ದಲ್ಲ, ಅಧಿಕಾರಿಗಳು ಒಬ್ರು ತಲೆ ಕೆಡಿಸಿಂತಿದ್ದಲ್ಲ. 5 ವರ್ಷ ನಾ ಹೇಳ್ತೇನೆ ಸರ್, 5 ವರ್ಷ ಆದ್ರೆ ಈಗ 5 ವರ್ಷ ಐತ್ರಿ, ಇನ್ನೂ 5 ವರ್ಷ ಬಿಟ್ಟಿದ್ರೆ ನೀವು ಯಾರು ಬರ್ತಿದ್ದಲ್ಲ. ನಾವಿಲ್ಲಿ ಸ್ಟ್ರೈಕ್ ಕುಂತಾನು ಉದ್ದೇಶ ಬರ್ತೀವಿ. ಆಮೇಲೆ ಹೊಳ್ಳಿ ನಾವೇನು ಅರ್ಜಿ ಕೊಟ್ಕೊಂತ ಬಂದಿದ್ದಲ್ಲ, 4 ವರ್ಷ ಕೊಟ್ಟಿದ್ದು, 1 ವರ್ಷ ಕೊಟ್ಟಿಲ್ಲ ಸರ. 4 ವರ್ಷದ ನಮ್ಮ ಕೊಟ್ಟಂತ ಅರ್ಜಿ ನಿಮ್ಮ ಹತ್ರ ಅದಾವ ತೆಗೆದು ತೋರಿಸಿರ್ತಾರೆ. ಎಲ್ಲಿ ನೀವು ಮುಂದೆ ಮೂವ್ ಮಾಡೇ ಅಲ್ಲ ಸರ. ಸರ ಒಂದು ನಿಮಿಷ ಕೇಳ್ರಿ. ಇಲ್ಲಿ ಅಲ್ಲ, ಅವ್ರ ಅಪಾಸ್ಯ ಮಾಡಿದ್ರ ಮೊನ್ನೆ ಇದೇನ್ ಬಿಡ ಹಳೆ ವಿಷಯ ಹೇಳಿರಲ್ಲ, ಮಾತಾಡೇನಲ್ಲ ಅಂತಂದ್ರ ಅವ್ರು. ಇದು ಹಳೇದ್ ಬಿಡ, ಶಮಣ್ಣ ಬಿಟ್ಟ ನಾ ಮಾತಾಡಿ ಬಿಡ್ರಿ ಅಂತಂದ ಅಂದ್ ಹೋಗ್ಯಾರ. ಸರ ಸರ್ ಇವ್ರನ್ನ ಕೇಳ್ರಿ. ಸರಿ ಒಂದು ನಿಮಿಷ ಕೇಳ್ರಿ. ಅಲ್ಲ, ಬಿಒರ್ತ ಮುಂದೆ ಹೋಗಿಲ್ಲ, ಇವ್ರದ್ದು ಹೋಗಲ್ಲ. ಸರ ಲಾಸ್ಟ್ ಇಯರ್ ಸೇರಿಸಿದ್ರು ಸರ್, ಅದು ಫೋನ್ ಹೇಳಿರಿ, ನಮ್ಗಿಂತ ಹೆಚ್ಚು ಇವ್ರಿಗೆ ಗೊತ್ತಿರ್ಬೇಕು. ಆಮೇಲೆ ಸಿಗ್ತಾರೆ. ಲೆಟರ್ ಇದನ್ನು ಓದ್ಬಿಟ್ರೆ ನೀವು ಕುಂದ್ರ ಅವಶ್ಯಕತೆ ಇಲ್ಲ. ನಾನು ಹೇಳೋದು, ನೀವು ಯಾರು ಸಂಬಂಧ ಇಲ್ಲಿ ಇರ್ತೀವಿ, ನಮ್ಮ ಧರಣಿಗೆ ನೀವು ಸಂಬಂಧ ಇಲ್ಲಿ ನೀವು ಬಂದರು ಯಾರು ಅದನ್ನು ಓದಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಶಿಕ್ಷಣ ಕೊಡ್ತಾರ, ಏನು ಮಾಡ್ತಾರ? ಅಲ್ರಿ, ನಾವು ಬಡವರಾಗಿ ಹುಟ್ಟಿದ್ದು ಅಥವಾ ಅದ್ರ ಜೊತೆಗೆ ರೈತರಾಗಿ ಹುಟ್ಟಿದ್ದು ತಪ್ಪ ಹೌದಲ್ಲ? ಈಗ ಯಾವ ಲೆಕ್ಕಕ್ಕೆ ಅಂತ ಹೇಳ್ರಿ, ಬರಗಾಲ ಅಲ್ಲಿ ಏನಿಲ್ಲ ನಮಗೆ. ಮಕ್ಕಳನ್ನ ಕಳ್ಸೋಣಂದ್ರೆ 3 ಕ್ಲಾಸ್ 4 ಕ್ಲಾಸ್
ರೂಮ್ಗೆಲ್ಲ ನಾವೇನು ಟ್ಯಾಕ್ಸ್ ಕಟ್ಟಂಗಿಲ್ಲ, ದೇಶಕ್ಕೆ ಅನ್ನ ಹಾಕಲ್ಲ ರೈತ. ನಾವು ಒಂದು ಸ್ಟ್ರೈಕ್ ಮಾಡಕ್ಕೆ ನಾವು 3 ಜನ 4 ಜನ ನೀವು ಮೀಟಿಂಗ್ ಹೋದ್ರಿ, ನಿಮ್ಮ ಪಿ ಡಿ ಅವ್ರನ್ನ ಕಳಿಸಿದ್ರೆ ಕಳಿಸ್ಬೋದಿತ್ತ? ಅತಿ ಹತ್ತಿರ ಇರೋದು ಅಲ್ರಿ, ಪಿ ಡಿ ಅವ್ರನ್ನ ಕಳಿಸ್ಬೋದಿತ್ತಲ್ಲ ಅಲ್ರಿ. ಮತ್ತು ನಮ್ಗೆ ನಾವು ಆ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟವೆ. ನಿಮ್ಮ ಕೂಟ ಮಾತಾಡ್ರಿ ಅಂದ್ರೆ ನೀವು 2 ದಿನ ಬಿಟ್ಟು ಬರೋಲ್ರಕ್ಕ, ಅಟ್ಲೀಸ್ಟ್ ನಮ್ಮ ಕೈಗೆ ಎಟ್ಕಾಕ ಅಂತ ಇವ್ರನ್ನ ಇಟ್ಕೊಂಡು ಏನಾದ್ರು ನಿಮ್ಮ ಮೇಲೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮೇಲೆ ಇಲ್ಲ ಹಂಗ ಮಾಡ್ತೀವಿ. ಸರ್ ಗಮನಕ್ಕೆ ತೊಗೊಂಬಂದೆ, ನಾನು ಬರ್ತೀನಿ ಬನ್ನಿ ಹೋಗೋಣ ಅಂದಕ್ಕೆ ಇವತ್ತು ಸರ್ ಅಲ್ಲ ಸರ್, ಈಗ ನಮಗೆ ಕೈಗೆ ಎಟ್ಕೋರಿ ಯಾರು ನೀವು? ನಾವೇ ಕರೆಕ್ಟ್. ನಾನು ಸರ್ ಈಗ ಟೆಂಡರ್ ವರ್ಕ್ ಅದಾವಲ್ಲ, ಫೋನ್ ರಿಸೀವ್ ಮಾಡ್ರಿ ನಂಗೆ. ಅಲ್ಲ ನಾನು ಕೇಳಿಲ್ಲ ಅಂತಲ್ಲ, ಈಗ ಅವರಲ್ಲಿ ಏನ್ ಲಿಮಿಟ್ ಐತಿ, ಅವ್ರೇನು 1,10,000 ಏನು ಕೊಡೋದು ಬೇಡ್ರಿ ಅವ್ರ, ಅಲ್ಲಿ ಬಂದು ರಿಪೇರಿ ಏನು ಕೊಡೋದು ಬೇಡ. ನಾವು ಅವ್ರ ವ್ಯಾಪ್ತಿ ಒಳಗದವಿ, ಹೌದ್ರಿ. ಅವರ ಕಸ ತೆಗಿಸ್ಯಾರ, ಎಲ್ಲ ಮಾಡ್ಯಾರ. ಏನು ಒಂದು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳವರು ಬಂದು ಹೌದ್ರಿ ನಮ್ಮ ನಿಮ್ ಕೂಟ ಮಾತಾಡ್ರಿ ಸರ್, ನಾವು ಕುತ್ಕೊಂಡ್ರಿ ನಮ್ಮ ಮಟ್ಟೂರ ಯಾರು ಮಾತಾಡಿದ್ರಿ? ಈಗ ಅನುದಾನ ಇರೋದು ಒಂದು, ನಾವು ತಾಲೂಕು ಪಂಚಾಯತಿ ಅನುದಾನ ಮಾಡ್ಬೋದು, ಜಿಲ್ಲಾ ಪಂಚಾಯತಿ ಅನುದಾನ ಮತ್ತು ಶಾಸಕರ ಅನುದಾನ, 3 ಅನುದಾನ ಅವು. ಆಮೇಲೆ ಆ ಇಲಾಖೆಗೆ ಏನು ಸಂಬಂಧಪಟ್ಟಂಥ ಇಲಾಖೆ ಮುಖ್ಯಸ್ಥರು ಕೊಡೋಕ್ಕೂ ಮಾತಾಡಿದ್ದಾರೆ. DDPI ಸರ್, ನಮ್ಮ ಅಡ್ಮಿನಿಸ್ಟ್ರೇಟರ್ ಆ್ಯಕ್ಚುಲಿ ತಾಲೂಕು ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ ಅವರು ಬರ್ತಾರೆ, ಮತ್ತು BE ಅವ್ರು ಕೊಡೋಕ್ಕೂ ನಾನು ಮಾತಾಡಿದ್ದೀನಿ. ಶಾಲೆ ಕಟ್ಟಡದ ನೀವು ಇದನ್ನ ಪರವಾನಗಿ ಲೆಟರ್ ತೆಗೆದುಕೊಂಡು ಬಂದ್ರೆ ಪುನರ್ನಿರ್ಮಾಣದ ಇದನ್ನ ನೀವು ಆದೇಶ ಕಾಪಿ ಯಾವತ್ತು ತೊಗೊಂಬರ್ತೀರಿ ಅವತ್ತು ನಾವು ದಡಿ ಇದನ್ನ ಖಾಲಿ ಮಾಡ್ತೀವಿ. ಅಲ್ಲಿ ಮಟ್ಟ ಯಾವುದೇ ಕಾರಣಕ್ಕೆ ನಿರಂತರ ದಡಿ ಮಾಡ್ತೀವಿ. ರಾತ್ರಿ ಸತ ಮಾಡ್ತಾವ್ರಿ ನಾವು, ರಾತ್ರಿ ಮಾಡೋದು ಕಣ್ಕಣಲ್ಲ ಅಂತ ದಡಿ ಮಾತ್ರ ಬಿಟ್ಟು ಹೇಳಲ್ರಿ. ಆದೇಶ ಕಾಪಿ ನೀವು ತೊಗೊಂಬರ್ರಿ, ಶಾಲೆ ನಾವು ಅದನ್ನ ಡೆಮಾಲಿಷ್ ಮಾಡ್ತೀವಿ, ರೀಸ್ಟಾರ್ಟ್ ಯಾವಾಗ ಮಾಡ್ತೀರಿ ಅವಾಗ ನಾವು ಎದ್ದು ಹೇಳ್ತೀವಿ. ಅಲ್ಲಿ ಮಾತ್ರ ಡೆಮಾಲಿಷ್ ಆದ್ರೆ ನಮ್ಮ ಪಂಚಾಯತಿಯಿಂದ ಮಾಡ್ತಾರೆ, ಡೆಮಾಲಿಷ್ ಅಂತಲ್ಲ, ಬಿಲ್ಡಿಂಗ್ ಸ್ಯಾಂಕ್ಷನ್ ನಮ್ಮ ಪವರ್ ಸಿಗೋದಿಲ್ಲ. ವರದಿ ಬಂದ್ರು ಕೂಡ ಇವತ್ನೂರು ಅದನ್ನ ನೋಡ್ದೇನೆ ಇಲ್ಲಿ ಬಂದಿರಿ ನೀವು. ಆದೇಶ ಕಾಪಿ ತಗೊಂಡ್ಬರ್ಬೇಕಿತ್ತ ನೀವು ಆಕ್ಚುಲಿ ಹೇಳ್ಬೇಕಂದ್ರೆ. ನಿಮ್ ಪವರ್ಸ್ 3 ಜರ್ಮನ್ ಸೆಟ್ ರೆಡಿ ಮಾಡಿ ಕೊಡಕ್ಕಾಗ್ತದೆ. ಹೇಳಿದ್ರೆ ಇವಾಗ 3 ಹೇಳಿದ್ರೆ ಅದು ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಆ ದುಡ್ಡು 3 ಜರ್ಮನ್ ಸೆಟ್ ಉಪಯೋಗಿಸಿ ಮಾಡಿ ಕೊಟ್ರಲ್ಲ, ಯೂಸ್ ಮಾಡಿ ಕೊಟ್ರಲ್ಲ ನಮಗೆ. ಜರ್ಮನ್ ಸೆಟ್ ಯೂಸ್ ಮಾಡಿಸ್ಕೊಟ್ರಲ್ಲ ನೀವು. ಓದಾಕಲ್ರಿ ಸಾಲಿಗುಡಿ ಅಲ್ಲಿ ಕಳ್ಸ್ಬೇಕು. ಹಳ್ಳ್ಯಾಗ ಬಂದ್ ರೂಮ್ ಅದಾವನು, ಕೊಠಡಿ ಅದಾವನು, ಬಾಡಿಗೆ ಕೊಡ್ತಾವ ಅಂತ ಕೇಳ್ತಾರ. ಫ್ಯಾಕ್ಟ್ ಏನ್ರಿ ಇದು? ಹಳ್ಳ್ಯಾಗ ಬಂದ್ ಕೇಳಕ ಪವರ್ ಅದಕ್ಕರ ಐತೆ, ಯಾವ್ದು ಇಲ್ಲ. ಮತ್ತೆ ಯಾವ್ದು ಇಲ್ಲದ್ರೆ ವಿಚಾರ ಬಂದಾರ ಅವ್ರ ಕುತ್ಕೊಂಡ ಅಡಿಸಿ ಮಕ್ಳು ಖಾಲಿ ಬಂದಾರ ನೋಡ್ಕೊಂಡ್ ಹೋಗ್ತಾರ. ಕೀಟ ಅವ್ರದ್ದು ದಯವಿಟ್ಟು ನಾನು 2 ಮಾತನಾಡ್ತಾರೆ. ನಿಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಿದೆ ಸರ್? ನಿಲುವುಗಳೇನಿದೆ ಸರ್ಕಾರದಿಂದ ಸರ್ಕಾರಿ ಶಾಲೆ ಬಗ್ಗೆ ಸ್ಪಷ್ಟನೆ ಕೊಡ್ರಿ. ನನಗೆ ದಯವಿಟ್ಟು ಸ್ಪಷ್ಟನೆ ಕೊಡ್ರಿ. ನಮಗೆ ಗೊತ್ತೈತ್ರಿ ನಿಲುವು, ನೀವು ಹೇಳಿಲ್ಲ ಅಂದ್ರೆ ನಾವು ಹೇಳ್ತೀವಿ. ಈಗ ಸರ್ಕಾರಿ ಶಾಲೆಗಳ ಬಗ್ಗೆ ನಿಲುವುಗಳು ಏನಿದೆ ನಿಮ್ಮ ಸರ್ಕಾರದಿಂದ ಅದು ಮಾಡ್ರಿ. ಮೈಕ್ ಕೊಡ್ರಿ ಅವ್ರ ಕಡೆ. ಸರ್ಕಾರಿ ಶಾಲೆ ನಿಲುವುಗಳ ಬಗ್ಗೆ ಸ್ಪಷ್ಟನೆ ಕೊಡ್ರಿ. ಏನೈತಿ ಅಭಿವೃದ್ಧಿ ಮಾಡ್ಬೇಕಂತ ಇತ್ತು ಅಥವಾ ಇದನ್ನ ಡೆಮಾಲಿಷ್ ಮಾಡಿಸಿ ಸಂಪೂರ್ಣ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಹಾಕಿ ಪ್ರೈವೇಟ್ ಶಾಲೆಗಳನ್ನ ನಿರ್ಮಾಣ ಮಾಡಕ ಹೊಂಟಿರ್ತಕ್ಕಂಥದ್ದು ಸರ್ಕಾರದ ಕುತಂತ್ರಗಳೆಲ್ಲ ಈಗ ಆಲ್ರೆಡಿ ಜಾಹೀರಾತು ಆಗ್ಯವು, ಹೌದ್ರಿ? ಈಗ 3 ವರ್ಷದಿಂದ ಅವ್ರು ವರದಿ ಕೊಟ್ಟರು ಕೂಡ ನೀವು ಒಂದು ಫ್ರಾಕ್ಚರ್ ಮೈನರ್ ಕೆಲಸನೂ ಮಾಡಿಲ್ಲ, ಕಟ್ಟಡ ದುರಸ್ತಿನೂ ಮಾಡಿಲ್ರಿ. KPS ಮತ್ತು ಮ್ಯಾಗ್ನೆಟಿಕ್ ಯೋಜನೆಯನ್ನ ನೀವು ಆಲ್ರೆಡಿ ಸರ್ಕಾರ ತರಕ್ ಹೊಂಟೈತ್ರಿ. ನೀವು ಅದನ್ನ ಹೇಳ್ತಿಲ್ಲ. ಈಗ ನಾನು ಆದ್ರೂ ಕೇಳಿದ್ರು ಹೇಳ್ತಿಲ್ಲ. ಈಗ ನೀವು ಇದರ ಉದ್ದೇಶ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕಟ್ಟಡಗಳನ್ನ ಅಭಿವೃದ್ಧಿ ಮಾಡಕತ್ತಿಲ್ಲ. ನೀವು ಇದ್ರ ಬಗ್ಗೆ ಹೇಳ್ರಿ. ನಾವು ಅದನ್ನ ಏನು ಮುಂದೆ ಕ್ರಮ ತಗೋಬೇಕು ನಾವು ತಗೊಂತೀವಿ. ನಿಮ್ಮ ನಿಲುವುಗಳ ಬಗ್ಗೆ ಹೇಳ್ರಿ. ಸರ್ಕಾರ ಏನು ಆದೇಶ ಮಾಡೈತಿ ಅನ್ನೋದು ಸುಮ್ಮನೆ ಇಲ್ಲಿ ಕಣ್ಣ ಮುಚ್ಚಲಿ ಆಟಾಡಕ್ ಹೋಗ್ಬೇಡ್ರಿ. 3 ವರ್ಷದಿಂದ ವರದಿ ಕೊಟ್ಟರು ಕೂಡ ಅವ್ರಿಗೆ ಯಾವುದೇ ರಿಪೋರ್ಟ್ ಕೊಟ್ಟಿಲ್ಲ. ಆ ಮಗುಗೆ ಎಫೆಕ್ಟ್ ಆದ್ರೂ ಕೂಡ ಇಲ್ಲಿ ಕೊಟ್ಟಿಲ್ಲ. ದುರಸ್ತಿ ಮಾಡ್ಬೇಕಿತ್ತು ನೀವು. ಅಧಿಕಾರಿಗಳು ಪ್ರತಿ ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ವರ್ಗಾವಣೆ ಆಗ್ತಾನೆ ಇರ್ತಾರ. ಇವ್ರು ಅವ್ರ ಮೇಲೆ ಹಾಕೋದು, ಇವ್ರ ಮೇಲೆ ಹಾಕೋದು. ಆಮೇಲೆ ಏನೋ DC ಅವ್ರಿಗೆ ಏನೋ ವರದಿ ಕೊಟ್ರಂತ DC ಟ್ರಾನ್ಸ್ಫರ್ ಆದ್ರಂತ ಬೇರೆದವರು DC ಅವ್ರು ಬಂದ್ರು. ಕ್ರಮ ಯಾವಾಗ್ರಿ ತಗೊಳ್ಳೋದು? ಬರೀ ವರ್ಗಾವಣೆಯಾಗ ಮುಗಿತ್ರಿ ಅವ್ರ ಕ್ರಮ. ಈಗಾಗಲೇ ವಿಷಯಗಳು ಈಗ ನಮಗೂ ಸಹ ತಿಳಿದಿದೆ. ಇದ್ರ ಬಗ್ಗೆನೇ ಈಗಾಗಲೇ ನಾವು ಎಂಜಿನಿಯರ್ಸ್ ಸಹ ಡೆಮಾಲಿಷನ್ ಸಲುವಾಗಿ ಹೊರಗೋಗಿದ್ದಾರೆ, ಹೌದಾ? ಅದರ ಪ್ರಯುಕ್ತವಾಗಿಯೇ ಈಗ
ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಹ ಆಗಮಿಸ್ತಿದ್ದಾರೆ. ಯಾಕಂದರೆ ಅವರಿಗೆ ಒಂದು 5-10 ನಿಮಿಷದಲ್ಲಿ ಬರ್ಬೋದು. ಅವರು ಬಂದಾಗ ಅವರು ಕ್ಲಾರಿಫಿಕೇಷನ್ ಕೊಡ್ತಾರೆ. ಇದರ ವಿಷಯವನ್ನು ನಾವು DDPI ಸರ್ಗೂ ಸಹ ಮುಟ್ಟಿಸಿದ್ದೇವೆ. ಅವರು ಸಹ ಇಲ್ಲಿ ಬಂದು ಹೋಗಿದ್ದಾರೆ, ಇಬ್ಬರು ಬಂದಿದ್ದಾರೆ ಸರ್. ಹಾಂ ಹೌದು ಸರ್. ನಾನು BRC ಕೋಆರ್ಡಿನೇಟರ್, ಹೀಗಾಗಿ ಅವ್ರು ಬರೋ ತನಕ ಅವರು ಏನು ಈಗ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ಹೇಳಿದ್ದೀನಿ. ಇದರ ಪ್ರಯುಕ್ತವಾಗಿ ಏನು ನಾವು ಸರ್ಕಾರದ ನಿಲುವು ಸಹ ಇದೆ, ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕನ್ನುವಂಥದ್ದು ಇದೆ. ಅದಕ್ಕೋಸ್ಕರ ನಾವು ಈಗಾಗಲೇ ಬೈಲಿಂಗ್ವಲ್ ಸ್ಕೂಲ್ಗಳನ್ನು ಸಹ ಮಾಡಿದೆ. ಆಮೇಲೆ ಅನೇಕ ಕಾರ್ಯಚಟುವಟಿಕೆಗಳನ್ನು ಸಹ ಹಮ್ಮಿಕೊಳ್ತಾ ಇದೆ. ಇದು ಬರೀ ಸರ್ಕಾರ ಅಷ್ಟೇ ಅಲ್ಲ, ಸಮುದಾಯನೂ ಸಹ ಸೇರಿಕೊಂಡು ತಾವೆಲ್ಲ ಏನು ಮಾಡ್ತಾಯಿದ್ದೀರಿ, ಭಾಳಷ್ಟು ಅತ್ಯುತ್ತಮವಾದ ಕೆಲಸ ಮಾಡ್ತಾಯಿದ್ದೀರಿ. ನಿಮ್ಮ ಸಹಕಾರದೊಂದಿಗೆ ನಾವು ಕಾರ್ಯಚಟುವಟಿಕೆ ಮಾಡಬೇಕಾಗಿದೆ. ಈ ಸಂಬಂಧ BO ಜೊತೆ ಮಾತಾಡಿ ಅವ್ರಿಗೆ ನಾನು ಈ ಒಂದು ವಿಷಯವನ್ನು ಮುಟ್ಟಿಸ್ತೀನಿ ಸರ್. ಓಕೆ ಸರ್. ಏನಾಗೈತೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಇವತ್ತು KPS ಮತ್ತು ಮ್ಯಾಗ್ನೆಟಿಕ್ ಶಾಲೆಗಳನ್ನ ಮಾಡಕ್ ಹೊಂಟಿದ್ರಿ, ಅದು ಸತ್ಯ. ಆಲ್ರೆಡಿ ಸಾಕಷ್ಟು ಈಗ ಪಂಚಾಯತಿ ಇಲ್ಲಿಲ್ಲ, ಹೌದಲ್ರಿ? ಯಾವುದೇ ಕಾರಣಕ್ಕೂ 100% ಜನಸಂಖ್ಯೆ ಇರ್ತಕ್ಕಂಥ ಶಾಲೆಗಳನ್ನ ಮುಚ್ಚಕ ಪರ್ಮಿಷನ್ ಇಲ್ಲ. ಅಂತದ್ರಲ್ಲಿ ಪ್ರತಿ ಪಂಚಾಯತಿ ವ್ಯಾಪ್ತಿ ಒಳಗಡೆ 5 ಕಿಲೋಮೀಟರ್ಗೆ 10 ಕಿಲೋಮೀಟರ್ ಒಳಗಡೆ ನಾವು ಶಾಲೆಯನ್ನ ನಿರ್ಮಾಣ ಮಾಡ್ತೀವಿ ಅಂತೇಳಿ ಈಗಾಗಲೇ ADB ಬ್ಯಾಂಕ್ ಇಂದ ನಮಗ್ ಗೊತ್ತಿರೋ ಪ್ರಕಾರ ಮಾಹಿತಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ನೀವು ಆಲ್ರೆಡಿ 2,500 ಕೋಟಿ ರೂಪಾಯಿ ಕರ್ನಾಟಕದಲ್ಲಿ ಸಾಲ ಮಾಡಿದಾರೆ. ಈಗ ಆಮೇಲೆ ಇನ್ನೂ ಹೆಚ್ಚುವರಿ 700 ಕೋಟಿ ರೂಪಾಯಿ ಬೇಕು ಅಂತೇಳಿ ಒಟ್ಟು ಟೋಟಲ್ ಆಗಿ 3,200 ಕೋಟಿ ರೂಪಾಯಿನ ಈಗಾಗಲೇ ಸರ್ಕಾರ KPS ಮತ್ತು ಮ್ಯಾಗ್ನೆಟಿಕ್ ಯೋಜನೆಗೆ ಸಾಲನ್ನ ಮಾಡೈತಿ. ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಯಾವುದನ್ನು ಕೂಡ ದುರಸ್ತಿ ಮಾಡ್ತಾ ಇಲ್ಲ. ಉತ್ತಮ ಶಿಕ್ಷಕರು ಯಾವುದೇ ಶಾಲೆಯಲ್ಲಿ ಇದ್ರೂ ಕೂಡ ಅವ್ರನ್ನ ವರ್ಗಾವಣೆ ಮಾಡುವಂತ ಕೆಲಸ ಈಗ ಆಲ್ರೆಡಿ ನಡೆದೈತಿ. ಆಮೇಲೆ ಈ ಅಂಗನವಾಡಿಗಳಿಗೆ ಸಾಕಷ್ಟು ಈಗ ನಾನು ಸಾಕಷ್ಟು ಕಡೆ ನಮ್ಮ ಕಡೆ ರಿಪೋರ್ಟ್ ಇದೆ ಸರ್, ನಿಮ್ಗೆಲ್ಲ ಕೊಡ್ತೀನಿ ನಾನು. ಪ್ರತಿ ಶಾಲೆಗಳು ಕೂಡ ಅಂಗನವಾಡಿ ಕಟ್ಟಡ ಎಲ್ಲ ದುರಸ್ತಿ ಬಂದವು. ಅವುಗಳನ್ನ ಶೆಡ್ ಅಲ್ಲಿ, ತಗಡಲ್ಲಿ, ಗೋಡನ್ ಅಲ್ಲಿ ಬಾಡಿಗೆ ಸಮೇತ ಕೊಟ್ಟು ಇರಾಕತ್ತೀರಿ. ನಾವು ಟ್ಯಾಕ್ಸ್ ಸಮೇತ ಕಟ್ಟಾಕತ್ತೀವ್ರಿ. ನಿಮ್ಗೆ ಸಾಕಷ್ಟು ಬಡವ್ರ ಮಕ್ಕಳದಾರ, ಕೃಷಿ ಕಾರ್ಮಿಕರ ಮಕ್ಕಳದಾರ. ಇವನ್ನ ಸರ್ಕಾರಿ ಶಾಲೆಗಳನ್ನ ನೀವೇನಾದ್ರೂ ಮುಚ್ಚಿಸಿ ಹೋದ್ರೆ ನಮಗಿರ್ತಕ್ಕಂಥ ಏಕೈಕ ವ್ಯವಸ್ಥೆ ಪ್ರೈವೇಟ್ ಶಾಲೆಗೆ ಹೋಗ್ಬೇಕು. ಇದು ಮೂಲಭೂತ ಹಕ್ಕು ನಮ್ದು. ಸರ್ಕಾರಿ ಶಾಲೆ, ಉಚಿತ ಶಿಕ್ಷಣ, ಇದು ಸಾರ್ವಜನಿಕರ ಹಕ್ಕು. ಇದನ್ನ ಯಾವ ರಾಜಕಾರಣಿಗಳು ಕೊಡ್ಲೇಬೇಕಾಗತ್ತೆ. ಅವ್ರಕ್ಕಿಂತ ಕೊಡೋದಕ್ಕಿಂತ ಪೂರ್ವದೊಳಗಡೆ ನಮ್ಗೆ ಸಂವಿಧಾನಬದ್ಧವಾಗಿ ಇರ್ತಕ್ಕಂಥ ಹಕ್ಕು. ಅವು ಹಕ್ಕುಗಳನ್ನ ನೀವು ಕಸ್ಕೊಂಡ ಕೊಟ್ಟಿರಪ್ಪ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿ ನೀವು ಆದೇಶ ಕಾಪಿ ತರೋವರೆಗೂ ಮಾತ್ರ ನಾವು ಈ ಜಾಗ ಬಿಟ್ಟು ಕದಲಂಗಿಲ್ಲ. ಸ್ಪಷ್ಟವಾಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ಈ ಕಟ್ಟಡ ದುರಸ್ತಿ ಮಾಡೋ ಆದೇಶ ಕಾಪಿ ತರೋವರೆಗೂ ಈ ಸ್ಥಳದಿಂದ ಜಾಗ ಖಾಲಿ ಮಾಡಂಗಿಲ್ಲ. ನೀವು ಯಾವುದೇ ಆಶ್ವಾಸನೆ ಕೊಟ್ಟರು ಕೂಡ ನಾವು ಈ ಸಂದರ್ಭದಲ್ಲಿ ಕೇಳಕ್ ತಯಾರಿಲ್ಲ. ಇಷ್ಟು ಮಾತ್ರ ನಾವು ಹೇಳಬಲ್ವಿ. ನಿಮ್ಮ ಉದ್ದೇಶಗಳೇನಿದಾವು, ನೀವು ಬಂದಿರತಕ್ಕಂಥದ್ದು ಅದನ್ನ ಹೇಳ್ರಿ. ಈ ಆದೇಶ ಕಾಪಿ ತಗೊಂಡ್ಬಂದ್ರೆ ಮಾತ್ರ ನಾವು ಜಾಗ ಖಾಲಿ ಮಾಡ್ಕೊಂಡು ನೋಡ್ರಿ. ಇಷ್ಟು ಮಾತ್ರ ನಾವು ಹೇಳ್ತೀವಿ. ನೀವು ಹೇಳಿದ್ರಲ್ಲ, ನಾವು ಮಾಹಿತಿ ಕೊಟ್ಟಿದ್ದು ನಮ್ಮ ಕಡೆ ಯಾವ್ದು ಬಂದಿಲ್ಲ. ಯಾರ ಕಡೆಯಿಂದ ಬಿತ್ತಲ್ರಿ, ಅವಾಗಾದ್ರೆ ನಿಮ್ ಪ್ರೆಜರ್ ಆಗಿಲ್ರಿ ಬಂದಿಲ್ಲ ಸರ್, ಈಗ ಬಂದಿಲ್ಲ ಅಂತಾರ ಹೇಳ್ರಿ. ಪ್ರೆಜರ್ ಬಂದಿಲ್ಲ. 5 ವರ್ಷ ನೀವು ಮಾತಾಡ್ರಿ. ಒಟ್ಟ ಕೊಟ್ಟಿಲ್ಲ ಅಂತ ಹೇಳ್ರಿ. ಮೇಡಮ್ ಬೈಕ್ ಕೊಡ್ರಿ, ಅದನ್ನ ಮೈಕ್ ಕೊಡ್ರಿ. ಸುಮಾರು ಸಲ ಹೆಡ್ ಮಾಸ್ಟರ್ ಇಲ್ಲಿ ನಮ್ಮ BRC ಅವರು ಇಲ್ಲೇ ಮಾಹಿತಿ ಕೇಳಿರ್ತಾರೆ, ನಿಮ್ಮ ಭಾಗದಾಗ ಡೆಮಾಲಿಷನ್ ಎಷ್ಟು ರೂಮ್ಗಳು ಅದಾವ ಅಂತೇಳಿ ಮಾಹಿತಿ ಕೊಟ್ಟಿದ್ರು. ಎಷ್ಟು 4 ರೂಮ್ಗಳು ಅದಾವ ಅಂತೇಳಿ. ಅದು ಆ ಪ್ರಕಾರ ಇಂಜಿನಿಯರು ಸಹಿತ ಇಲ್ಲಿ ಬಂದು ಎಸ್ಟಿಮೇಟ್ ಮಾಡಿ ಡೆಮಾಲಿಷನ್ಗೆ ಅವರು ವರದಿ ಕೊಟ್ಟಾರ. ಸಮಾನ 1 ನಿಮಿಷ ಮಾತಾಡ್ತಾರೆ, ಆಮೇಲೆ ಮಾತಾಡೋದು. ಅದ್ರ ನಂತರ ಆರ್ಡರ್ ಯಾವ ಬೇರೆ ಕಡೆ ಕೊಟ್ಟರೆ ಒಟ್ಟ ಬಿಲ್ಡಿಂಗ್ ಎಲ್ಲಿಗಿಲ್ಲ. ನಾ ಮತ್ತೆ RTIದಾಗ ಕೇಳ್ತಾನೆ ನಾನು ನೋಡ್ರಿ ಸ್ಪಷ್ಟವಾಗಿ ಕೇಳ್ತಾರೆ. 2025-7-7 ಅಂದ್ರೆ 8-7 ಅಲ್ಲಿಂದ ಇಲ್ಲಿವರೆಗೂ ಆರ್ಡರ್ ಕೊಟ್ರಿ. 2025ಕ್ಕೆ ಆರ್ಡರ್ ಕೊಟ್ರಿ, ಅದ್ರ ಅರ್ಥ ಏನ್ರಿ? ಕಟ್ಟಾಕ ಕೊಠಡಿ ಕೊಡ್ಬೇಕಂತ ಅರ್ಥ ಆಗ್ತಲ್ಲ. ಡೆಮಾಲಿಷನ್ ಅಂದ್ರೆ ಡೆಮಾಲಿಷನ್ ಮಾಡೋದು. ನಾನು ಹೇಳೋದು ಅಷ್ಟೇ, ಮುಂದುವರಿತೀನಿ. ನಾನು ನೀವು ಅಲ್ಲೇ ಉಳ್ಕೊಂತೀನಿ. ಹಿಂದೆ ಕೇಳ್ರಿ. ನೀವು ಬಿದ್ದು ಹೋಗುವ ಒಡ್ಯಾಕ ಕೊಟ್ರಿ, ಬಿದ್ದುವ ಕಟ್ಟಾಕ ಆರ್ಡರ್ ಎಷ್ಟು ಕೊಟ್ರಿ? 8-7 ಇಲ್ಲಿವರೆಗೂ. ಈಗ
ಕೆಡವಲಿಕ್ಕೆ ನಾನು ಬಳಕೆಗೆ ಹೋಗಿಲ್ಲ ಅಂದ್ರೆ ಕೆಡವಲಿಕ್ಕೆ ಪರ್ಮಿಷನ್ ಕೊಟ್ರಿ ಕೊಟ್ಟ ಮೇಲೆ ಅಲ್ಲಿ ಬೇಕೋ ಬೇಡ ಅಂತ ಮತ್ತೆ ಕೇಳ್ತೀವಿ ಅಂದ್ರೆ ಕೆಡುತ್ತೀವಿ. ಅವಶ್ಯಕತೆ ಇದ್ರೆ ಅಲ್ಲಿ ಕಟ್ಟಡವನ್ನ ಮಂಜೂರಿ ಮಾಡ್ತೀವಿ, ಅವಶ್ಯಕತೆ ಇಲ್ಲ ಮಾಡಲ್ಲ. ಯಾಕಂದ್ರೆ ಅವ್ರು ಬೇಕಂತ ಕೊಟ್ಟರೆ ಬೇಡ ಅಂತ ಈಗ ಇವರು ಈಗೇನು ಹೇಳಿದ್ರಲ್ಲ ಅದು ಇದೇನ್ರಿ ಶಿಥಿಲಗೊಂಡೈತಿ. ಶಿಥಿಲಗೊಂಡೈತಿ ಅಂದ್ರೆ ಕೆಡವಾಕ ಪರ್ಮಿಷನ್ ಕರೆಕ್ಟ್ ಆಗಿ ಇದ್ರ ಅವ್ರ ಮಾಹಿತಿ ಸರ್ ಈಗ ಒಂದ ವಿಚಾರ ನಿಮ್ಮ ಮನೆ ಐತಿ ಕೆಡವಿದ್ವಿ ಕಟ್ಟಿಸ್ಬೇಕನ್ನೋದ ಇರ್ತೈತೇನ ಅವಶ್ಯಕತೆ ಇದ್ರೆ ಕಟ್ಟಿಸ್ತೀವಿ. ಅವಶ್ಯಕತೆ ಇದ್ರೆ ಮಾತ್ರ ಕೊಡ್ತೇವೆ. ಇದನ್ನ ಯಾರು ಕೊಡ್ಬೇಕು? ಅವಶ್ಯಕತೆ ಐತ ಶಾಲೆಯಿಂದ ಮಾಹಿತಿ ಯಾರು ಕೊಡ್ಬೇಕು? ಶಾಲೆ ಪ್ರಧಾನರು ಏನೈತಿ ಕ್ಲಿಯರ್ ಆಗಿಬಿಟ್ಟಿದೆ. ಯಾರ್ಯಾರೈತಿ ಇವತ್ತು ಇಲ್ಲಿ ಕ್ಲಿಯರ್ ಆಗಿಬಿಟ್ಟಿದೆ. ಬರ್ರಿ ನೀವು ಬರ್ರಿ ಒಂದು ಕುಂತ ಅಲ್ಲಿ ಸರ್ ಹೇಳ್ತಾರೆ ನೋಡ್ರಿ. ಈಗ ಹಿಂದೆ ಕೊಠಡಿ ದಮನಶನಿಗೆ ಆದೇಶ ಮಾಡ್ಯಾರ ನೋಡ್ರಿ, ನಾ ಬಂದು 2 ತಿಂಗಳು ಆಗ್ತದೆ ನೋಡ್ರಿ. ಇದಕ್ಕಿಂತ ಹಿಂದೆ ಶಿಕ್ಷಕರು ಹೆಣ್ಮಕ್ಳು ಕೊಠಡಿ ಅವಶ್ಯಕತೆ ಐತಿ ಅಂತಂದು ಹೇಳಿರಲ್ಲ. ಈಗ ಹೇಳ್ರಿ ಮತ್ತೆ ನಮ್ಮ ಕಡೆ ಅಲ್ಲ ನಾವು ನೋಡ್ರಿ ನೀವೆಲ್ಲ ಹಿಂಗ್ ಹೇಳಿದ್ರೆ ನೋಡ್ರಿ ನಾವು ಕೇಳೋದಿಷ್ಟ. ನೀವು ನಾ ಈಗ ಬಂದಿದ್ದೆ ಅವ್ರು ಹೋಗಿದ್ದೆ ಅಧಿಕಾರಿಗೆ ಒಬ್ರು ಮೈ ಮೇಲೆ ಹೌದ್ರಿ ಇವತ್ತ ಇವ್ರು ಬಂದ್ರ ಒಂದ್ ನಿಮಿಷ, ಇವತ್ತು ಇವ್ರು ಬಂದ್ರ ಅಂತ ಕೊಟ್ಟು ಟೇಬಲ್ ಹೋಗಿಲ್ತಾರ. ಈಗ ನೀವು ಅಧಿಕಾರಿಗಳು ಇವತ್ತು ಹೊಸಬ್ರು ಸರ್ ಬಂದ್ರ, ಇವ್ರು ಹೊಸಬ್ರು ಬಂದ್ರ, ನಾವ್ ಒಂದ್ ನಿಮಿಷ ಬಿಒ ಸರ್ನೇ ಏನಂತಾರ, ನಾ ಹೊಸಬ್ರು ಬಂದ ಈಗ ಬಂದ ಚಾರ್ಜ್ ಕೊಟ್ಟಾಗ ನೀವು ಚಾರ್ಜ್ ಕೇಳ್ತೀರಾ, ಹಿಂದ್ಲಾರ್ದು ಏನಾಗ ಗೊತ್ತಿಲ್ಲ. ನೀವು ಮುಂದೆ ಇದನ್ನ ಹೇಳ್ಕೊಂತ ಹೋದ್ರ ನಾವು ಹಿಂದ್ ಉಳ್ಕೊಂತ ಈಗ ಅದಕ್ಕಾಗಿ ಇದೆಲ್ಲ ಇದು ರಾಡಿ ಅದನ್ನ ಆದ್ಯತೆ ಮರಿಗೆ ಎಲ್ಲೆಲ್ಲ ಐತೆ ಅವರು ಅಲರ್ಟ್ ಮಾಡ್ತಾರೆ. ಈಗ ಇಲ್ಲಿ ನೀಡಿಲ್ಲ ಕೊಟ್ಟರು ಬಿಡ್ರಿ. ಕರೆಕ್ಟ್ ಹಂಗಲ್ಲ ಕೇಳಿಲ್ಲ, ಕೊಟ್ಟಿರ್ತಾರೆ. ಇಲ್ಲಿ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ ಅಷ್ಟೇ. ನಾವು ಫೈನಲ್ ರಿಸಲ್ಟ್ ಅಲ್ಲಿಗೆ ಬಂದಿರೋದು ಅಂದ್ರಿ. ಇದು ನೀರ್ಲಿಗೆ ಹಾವೇರಿಯಿಂದ 40 ಕಿಲೋಮೀಟರ್, ಜಸ್ಟ್ ಒಂದ್ ಅರ್ಜಿ ಕೊಡಕ್ ಒಂದ್ ದಿನ ಬೇಕು. ಹೌದಲ್ರಿ? ಈಗ ಹಂಗೈತ್ರಿ. ಯಾರು ಇಲ್ರಿ ನಿಮ್ ಮಾತು ಒಪ್ಕೊಂಡ್ರಿ, ಮೇಲೆ ಹೋಗ್ತೈತ್ರಿ. ರೇಟಿಂಗ್ ಕೊಟ್ಟದ ಲೆಟರ್ 4-5 ವರ್ಷ ಆದ್ರೂ ಇನ್ನೂ ಇಲ್ಲ ಅಂದ್ರೆ ಹೆಂಗ್ ಸರ್? ಸರ್ ನಿಮ್ ಪ್ರಕಾರ ಬರ್ತಾನೆ ನಿಮ್ ಮೇಲ್ನಾಗ ಅಷ್ಟ್ ಫಾರ್ವರ್ಡ್ ಆಗಿಲ್ರಿ. ಕಡೆ ಹೇಳ್ಯಾರ ನಾವ ಹೆಬ್ಬಟ್ನವ್ರಿ ಎಲ್ಲ ಉತ್ತಮ ಹುಡುಗ ಸಾಲಿ ಕಲ್ತಾರ. ಈಗ 5 ವರ್ಷ ಮಟ್ಟ ಅರ್ಜಿ ಬಯಾಂಡ್ ಅರ್ಜಿ ಕೊಟ್ರ ಮತ್ತೆ ಕಾನೂನು ಕ್ರಮ ತೊಂದಲ್ಲ. ಇದಕ್ಕೆ ಹೆಂಗ್ ಹಾಕಿರ್ತಾರ? 5 ವರ್ಷ ಆಯ್ತು ನಾವು ಕೊಟ್ಟೀಗ 4-5 ವರ್ಷ ಆಯ್ತ್ರಿ. ಸರ್ಕಾರ ಕೂಡಿ ಮಾಡಕ್ ವ್ಯವಸ್ಥೆ ಮಾಡಕತ್ತೀರಿ ಅಂದಂಗ ವ್ಯವಸ್ಥಿತವಾಗಿ. ಹೌದಾ ಸರ ನೀವು ಚಾರ್ಜ್ ಇನ್ನೇನು ಕುಂದು ಕೊರತೆ ಅಂತ ಕೇಳ್ತೀರೇನಿಲ್ಲ? ಚಾರ್ಜ್ ತಗೊಂಡ ಮುಂದೆ ಅವನ್ನೆಲ್ಲ ಕೇಳಂಗಿಲ್ಲ ಅವ್ರ ಹೇಳಿದ್ರು ನಾವು ಚಾರ್ಜ್ ತಗೊಂಡೇವೆ ಅಷ್ಟೇ ರೀ, ಮುಂದೆ ಯಾರು ಕಳಿಸಿಲ್ಲ. ಮಾತಾಡಿ ಬಾಯಂದ ಇದನ್ನ ನಮ್ದು ಒಂದೇ ಉದ್ದೇಶ ನೋಡಿ ಸರ, ನಾವು ಫಸ್ಟ್ ಹೋಗಿ ಹೇಳ್ತೇವೆ ಸರ, ನಾವು 4 ವರ್ಷ ಇರ್ತೀವಿ, 4ರಿಂದ 5 ವರ್ಷ ಅರ್ಜಿ ಕೊಡಕ್ಕೆ ಇವ್ರು ಏನಂದ್ರೆ ನಮ್ಮ ಗಮನಕ್ಕೆ ಬಂದಲ್ಲ ಅಂದ್ರೆ ಅದು ಹಿಂದೆ ಯಾರು ಗಮನಕ್ಕೆ ಹೋಗೈತೋ ಅವ್ರು ಬರ್ಲಿ ಸರ. ಅವ್ರ ಗಮನಕ್ಕೆ ಅವ್ರು ಹೋಗಲ್ಲ ಅಂದ್ರೆ ಆನ್ ದಿ ಸ್ಪಾಟ್ ಅವ್ರು ಅಷ್ಟು ಕೇರ್ಲೆಸ್ ಮಾಡ್ಬೇಕು, ಸಸ್ಪೆಂಡ್ ಮಾಡ್ಬೇಕು. ಅಲ್ಲಿ ಹೋಗಿ ನಮ್ದು ಇದು ಮಾಡಂಗಿಲ್ಲ. ಅವ್ರು ಏನು ಕೇರ್ಲೆಸ್ ಮಾಡಿದ್ರೆ ಅವ್ರು ಸಸ್ಪೆಂಡ್ ಆಗ್ಬೇಕು. ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂತ ಸಬ್ಜೆಕ್ಟ್ ಯಾವ್ದ್ರಿ? ಅದ ಕನ್ನಡ ಭಾಷೆ ಸ್ಟೇಟ್ ಸಿಲೆಬಸ್ ರೀ, ಹೌದ್ರಿ? ಪ್ರೈವೇಟ್ ಶಾಲೆಗಳಲ್ಲಿ CBSE ಮಾದರಿ ಶಿಕ್ಷಣ ಐತಿ, ಹೌದ್ರಿ? ಪ್ರೈವೇಟ್ ಶಾಲೆಯಲ್ಲಿ CBSE ಸಿಲೆಬಸ್ ಶಿಕ್ಷಣ ಕೊಡದಾಕತ್ತಿರಲ್ಲ, ಅದನ್ನ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಕೊಡಕ್ ಆಗ್ತಿಲ್ಲ ನಿಮ್ಗೆ? ಅದೇ ಈ ಮೇನ್ ರೀ. ಸೆಕೆಂಡ್ ಒನ್, CBSE ಸಿಲೆಬಸ್ ಅನ್ನ ಓದಿರ್ತಕ್ಕಂಥ ಮಕ್ಕಳು ಇವತ್ತು ಮುಂದುವರೆದು ಒಂದು ಜಾಬು ಮಾಡ್ತಾರ, ವೃತ್ತಿನೂ ಮಾಡ್ತಾರ.
ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ನರೇಗಾದಲ್ಲಿ ಕೆಲಸ ಮಾಡೋದು, ಗೋವಾಕ್ ಹೋಗೋದು. ಇಲ್ಲಿ ಕೇಳ್ರಿ, ಅದಕ್ಕೆ ತಂದು ಹಚ್ಚಿರಿ ನೀವು ಸರ. ಇಲ್ಲಿ ಕೇಳ್ರಿ, ಮತ್ತೆ ಏನಿಲ್ರಿ ಶಿಕ್ಷಣದಲ್ಲಿ ಈ ರೂಮ ಕಟ್ಟೋದು ಬೇಡ, ಅಷ್ಟ್ರು ಅವ್ರ ಮಕ್ಕಳು ಒಂದೊಬ್ಬೊಬ್ಬರು ಪಾಲಕರು ಏನದಾರಲ್ಲ ಅವರು BRC ಎಲ್ಲರ ಮಕ್ಕಳನ್ನ ಇಲ್ಲಿ ಬಂದು ಹಚ್ಚಿ ನಮ್ಗೆ ಬಿಲ್ಡಿಂಗ ಬೇಡ, ಹಿಂಗ ಕಲಿಸ್ಲಿ. ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಶಾಲೆಯಲ್ಲಿ ಓದೋರಿದ್ರೆ ಇಲ್ಲ ನಿಮ್ಗೆ ನಾವು ಕೆಲವೊಂದಿಷ್ಟು ಸಲಹೆಗಳನ್ನ ಕೊಡ್ತೀವಿ. ಆದ್ರೆ ಇಲ್ಲಿ ಕಲ್ಸಂತ ಮಾಸ್ಟರ್ ಮಕ್ಕಳ ಇಲ್ಲ. ನಿರಂತರವಾಗಿ 1 ವರ್ಷದಿಂದ ಹೋರಾಟ ಮಾಡಕತ್ತೀವ್ರಿ. ಸರ್ಕಾರಿ ಶಾಲೆಯಲ್ಲೇ ದ್ವಿಭಾಷೆ ಮಾಧ್ಯಮ ಶಿಕ್ಷಣ ಬೇಕು ಅಂತ ಹೇಳಿ ಆಂದೋಲನ ದ್ವಿಭಾಷೆ ಮಾಧ್ಯಮ ಇಂಗ್ಲಿಷ್ ಅಲ್ಲಿ ಈಗ ಕೇವಲ ಅದು 15 ಜಿಲ್ಲೆಗಳಲ್ಲಿ ಮಾತ್ರ ಅನ್ಕೊಂಡಿದ್ದೀರಾ? ಗ್ರಾಂಟ್ ತಗೊಂಡು ಮಾಡ್ಬೇಕು. ಶಾಸಕರು ಕೇಳಿದ್ವಿ, ಮತ್ತೆ ಇವರು ಹೊರಡಿದ್ವಿ. ಗ್ರಾಂಟ್ ಶೀಟ್ ಎಲ್ಲ ಅನ್ಕೊಂಡಿರಲ್ಲ, ಹೇಳಿದ್ದಾರೆ ಫೋನ್ ಮಾಡಿ ಎಸ್ಟಿಮೇಟ್ ಮಾಡಿ ಕೊಡ್ರಿ ಅಮೌಂಟ್. ಸರ ಇವಾಗ ಒಂದು ವಿಚಾರ ಹೇಳ್ತಾರೆ, ನೀವು ಯಾರು ಅನ್ನೋದು ಇವರು JE ಅವರು ಹೌದ್ರಾ? ಈ ಹಿಂದೆ AW ಅವರು ಇವರು ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಈ 4 ರೂಮು, ಒಂದು ಅಡಿಗೆ ಕೋಣೆ ಡೆಮಾಲಿಷನ್ ಮಾಡ್ರಿ ಅಂತ ಆರ್ಡರ್ ಕೊಡ್ತೀವಿ. ಓಕೆನಾ? ಸರಿನಾ? ಅದು ಆದಮೇಲೆ ನೀವೇನು ಹೇಳ್ತಾ ಇದ್ದೀರಿ ಇವಾಗ? ನೀವು ಕೊಟ್ಟಿದ್ದು ಸರಿ, ನಾವು ನೀವು ಇದು ಯೋಗ್ಯವಲ್ಲ, ಡೆಮಾಲಿಷನ್ ಮಾಡ್ರಿ ಅಂತ ಕೊಟ್ಟಿದ್ದೀರ. ನಿಮಗೆ ಬೇಕಾದ್ರೆ ಒಂದು ನೋಡಿದಿರಲ್ಲ. ಈಗ ಏನು ಹೇಳ್ತಾ ಇದ್ದೀರಾ? ನಾವು ಧರಣಿ ಕುಂತ ಮೇಲೆ ಇವತ್ತು ಅವರಿಲ್ಲ, ನಾವು ಬೇರೆ ಇದ್ದೀರಿ ಅಂತ ಹೇಳ್ಬೋದು. ಇದನ್ನ ಹೌದ್ರಾ? ಇದನ್ನ ಓಪನ್ ಮಾಡಿಬಿಟ್ಟು ನಾವು ಮತ್ತೆ ಕಟ್ತೀವಿ ಅಂತೀರಿ. ಮತ್ತೆ 2 ವರ್ಷದ ವಿದ್ಯಾಭ್ಯಾಸ ಯಾರು ಮಾಡ್ತಾರೆ ಮಕ್ಕಳದು? ಕೊಡೋದು ವಾಪಸ್ ಸರಿ ಅನ್ಸುತ್ತೆ. ಇವ್ರು ಎಷ್ಟು ಸಲ ಬಂದು ಎಸ್ಟಿಮೇಟ್ ಮಾಡ್ರಿ ಕೇಳ್ರಿ. ಇಲ್ಲಿ ಕಟ್ಬೋದಲ್ಲ, ಇಲ್ಲಿ ಇದು ವಾಟರ್ ಒಳಗೆ ಹೋದ್ರೆ ನಡೆಯುತ್ತಲ್ಲ? ಎಲ್ಲಿ ಕಟ್ಟಿದ್ರ? ಕಟ್ಬಿಟ್ಟು ಇಲ್ಲೊಂದು ರ್ಯಾಂಪ್ ಮಾಡ್ಬೋಣ. ಅಂದ್ರೆ ಈಗ ಇದು ಪರ್ಮನೆಂಟ್ ಅಲ್ಲ, ಹೊಸದು ಕಟ್ಟೋವರೆಗೂ ಟೆಂಪರವರಿ ಆಗಿ ಮಾಡೋಣ ಅಂತ ಹೇಳಿ. ಸದ್ಯಕ್ಕೆ ಈಗ ತೊಂದರೆ ಆಗ್ತಿದ್ದಾರೆ ಮಕ್ಕಳಿಗೆ, ಈಗ ಟೆಂಪರವರಿ ಆಗಿ ಮಾಡೋದು. ಆಮೇಲೆ ಹೊಸ ಸ್ಕೂಲ್ ಬಂದಾಗ ಹೊಸ ಕಟ್ಟಡ ಲ್ಯಾಂಡ್ ಬಂದ ತಕ್ಷಣ ಅಲ್ರಿ. ಈಗ ಇದನ್ನ ಮಾಡ್ಕೊಡ್ತೀರಿ ಸರ್? ಟೆಂಪರವರಿ ಅಂತಂದು ಎಷ್ಟು ನಿಮ್ಗೆ ಹಣಕಾಸು ಲಭ್ಯತೆ ಗೊತ್ತಿಲ್ಲ, ಇನ್ನು ಕೊಡ್ತಾರೆ. ಮೇಲೆ ಕೊಡ್ತಾರೆ. ಈಗ ಎಷ್ಟು ಕೊಡ್ತಾರಂತೆ? ಕೊಡ್ತಾರೆ. ಎಷ್ಟು ಕೊಡ್ತಾರೆ ಹಂಗೆ ಅಂದಾಜು ವೆಚ್ಚ ನಿಮಗೆ ಗೊತ್ತಾಗಬೇಕಲ್ಲ. ಹೇಳಿಲ್ಲ. ಅಂದಾಜು ವೆಚ್ಚ ಇವತ್ತೆಲ್ಲ ಶೀಟ್ ಎಲ್ಲ ಹಾಕ್ಲಿಕ್ಕೆ ಅಂತಂದ್ರೆ ಒಂದು ಕಮ್ಸೆ ಕಮ್ 10 ಲಕ್ಷ ಬೇಕು. ಹೌದಲ್ಲ? ಅಂದ್ರೆ ಈ ವಸ್ತು ರಿಮೂವ್ ಮಾಡ್ಬೇಕು. ಇವೆಲ್ಲ ಹಾಳಾಗಿದಾವ ಅಂತ ನಾವು ರಿಪೋರ್ಟ್ ಕೊಟ್ಟಿದ್ವಿ, ಶಿಥಿಲ ಆಗಿದೆ ಪೂರಾ ಅಂತ. ಈಗ 10 ಲಕ್ಷ ಆದ್ಮೇಲೆ ಈಗ ಸದ್ಯ ಶೀಟ್ ಅಲ್ಲೇ ಹೋಗಿ 10 ಲಕ್ಷ ಹೋಗುತ್ತೆ. ಹೌದಲ್ಲ? ಟೆಂಪರರಿ ಶೆಡ್ ಅಲ್ಲಿ ಹಾಕ್ಬಿಡ್ರಿ. ಇದನ್ನ ಡೆಮಾಲಿಷನ್ ಇಟ್ರಿ, ಡೆಮಾಲಿಷನ್ ಮಾಡಿ 10 ಲಕ್ಷ ಟೆಂಪರರಿ ಶೆಡ್ ಹಾಕಿ.
ನೋಡ್ರಿ ಅಂತ ಬಂದ್ರೆ ಸರ್ ಒಂದು 5 ರೂಮ್ ನೆಲಸ ಮಾಡಿ ಡೇಟಾ ಕೊಟ್ಟಿದ್ದಲ್ಲ ಅದನ್ನ ಹೇಳ್ತಾ ಇದ್ದೀನಿ. ಅದು 1 ಲೀಟರ್ ಅಷ್ಟೇ ಇದೆ ಸರ್. ಕೊಠಡಿಗಳಿಲ್ಲ ಅದರೊಳಗೆ, ಅದಕ್ಕೆ ಅಟ್ಯಾಚ್ ಆಗಿ ಇದು ಮಾಡಿದ್ವಿ ಸರ್ ಅಷ್ಟೇ. ಕೊಠಡಿಗಳು ಎಲ್ಲ ಮಾಡ್ಬೋದು, ಬರೀ ಏನು ಸಮಸ್ಯೆ ಇಲ್ಲ. ನಮಸ್ಕಾರ. ಯಾವತ್ತು ನಮ್ಮ ತಾಲೂಕು ಪಂಚಾಯತಿಯವರೇ, ಅಭಿಯಂತರರೇ, ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಮಿತ್ರರೇ, ಅವು ಯಾವತ್ತು ನಮ್ಮ ನಿರ್ಲಿ ಗ್ರಾಮದ ಎಲ್ಲ ಗುರು ಹಿರಿಯರೇ, ತಾವು ಏನು ಒಂದು ಬೇಡಿಕೆಯನ್ನು ಇಟ್ಕೊಂಡು ಈ ಶಾಲೆಗೆ ಒಂದು ಕೊಠಡಿಗಳ ಬಗ್ಗೆ, ಮಂಜೂರಾತಿ ಬಗ್ಗೆ ಒಂದು ವಿಚಾರ ಇಟ್ಕೊಂಡು ಕಳೆದ 3 ದಿನಗಳಿಂದ ಒಂದು ಧರಣಿಯನ್ನು ಮಾಡ್ತಾಯಿದ್ದು, ಫಸ್ಟಿನೂ ನಾವು ಬಂದಿದ್ದೀವಿ. ಬಂದಮೇಲೆ ಇಲ್ಲಿ ಪರಿಸ್ಥಿತಿಯನ್ನು ಗಮನಿಸಿಕೊಂಡು ಕೊಠಡಿ ಮಂಜೂರಾತಿಗಾಗಿ ಆಲ್ರೆಡಿ ನಾವು ಬೆಂಗಳೂರಿಗೆ ಪ್ರಸ್ತಾವನೆಯನ್ನು ಸಲ್ಲಿಕೆಯಾಗಿದೆ. ಮಾನ್ಯ DC ಅವರು ಮಾತಾಡಿದ್ದಾರೆ ಬೆಂಗಳೂರಿಗೆ ಜೊತೆಗೆ. COS ಅವರು ಲೆಟರ್ ಬರೆದು ಹೊಸ ಕೊಠಡಿಗೆ ಮಂಜೂರಿಗೆ ಪ್ರಸ್ತಾವನೆಯನ್ನು ಕೂಡ ಸರ್ಕಾರಕ್ಕೆ ಕಳಿಸಿದ್ದಾರೆ. ಅವರು ಅದನ್ನು ಪರಿಶೀಲನೆ ಮಾಡಿಕೊಂಡು ಆದಷ್ಟು ಯಾವ ರೂಪದಲ್ಲಿ ಕೊಡಬೇಕು ಅಂತ ಸರ್ಕಾರದಿಂದ, ಯಾಕಂದರೆ ಅದು FDಯಿಂದ ಅನುದಾನ ಅದು ಯಾವ ರೀತಿ ನಾವು ಕೊಡಬೇಕು ಅಂತ ಪರಿಶೀಲನೆ ಮಾಡ್ತೀವಿ ಆದಷ್ಟು ಬೇಗ ಅಂತ ಹಿರಿಯ ಅಧಿಕಾರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಮಾನ್ಯ ಶಾಸಕರಿಗೆ ಕೂಡ ನಮ್ಮ ಸ್ಪೀಕರ್ ಸರ್ ಇದ್ದಾರೆ ರುದ್ರಪಾಲ ಮಾಣಿ ಸಾಹೇಬರು, ಅವ್ರಿಗೆ ಕೂಡ ನಿನ್ನೆ ಭೇಟಿಯಾಗಿ ಮಾತಾಡಿದ್ವಿ. ಇವತ್ತು ಕೂಡ ಅವರು ಬೆಂಗಳೂರಲ್ಲಿದ್ದಾರೆ. ಅವರು ಕೂಡ ಹಿರಿಯ ಅಧಿಕಾರಿಗಳು ಕೂಡ ಚರ್ಚೆ ಮಾಡಿಕೊಂಡು ಅದು ಯಾವ ರೀತಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು, ಅವ್ರ ಬೇಡಿಕೆಯನ್ನು ಯಾವ ರೀತಿ ಈಡೇರಿಸಬೇಕು ಅಂತ ಅವರು ಕೂಡ ಅಲ್ಲಿ ಪರಿಶೀಲನೆ ಮಾಡಿಕೊಂಡು ಆದಷ್ಟು ಬೇಗನೆ ಅದಕ್ಕೆ ಒಂದು ರೂಮ್ ಸ್ಯಾಂಕ್ಷನ್ಗೆ ಪ್ರಯತ್ನವನ್ನು ಅವರು ಕೂಡ ಅವರ ಹಂತದಲ್ಲೇ ಮಾಡ್ತಾರೆ. ಈ ವಿಷಯನ ತಮ್ಮ ನಮಗೆ ನಾನು ಸಲ್ಲಕ್ಕೆ ಬಯಸ್ತಿದ್ದೇನೆ. CO ಲೆಟರ್ ಬೆಂಗಳೂರು ಬರೋದು ಕೂಡ ಇದೆ, ಅದು ನಿಮ್ಮ ಪ್ರಕಾರ ಕೊಡ್ತೇನೆ ನಾನು ಸ್ವಲ್ಪ ನೋಡಿರಿ. ಇಷ್ಟು ಬೆಳವಣಿಗೆಯನ್ನು ನಾವು ಮಾಡಿದ್ದೇವೆ. ನಿನ್ನೆ ಮಾಡಿದ್ರೆ ಎಲ್ಲ ಫೋಟೋ ಗಿಟ ತೊಗೊಂಡು ಯಾವ ರೀತಿ ಅಲ್ಲಿ ಅವಶ್ಯಕತೆ ಇದೆ, ಏನೇನು ಬೇಕು ಅಂತೆಲ್ಲ ಮಾಡಿದ್ದೇವೆ. ಅವ್ರ ಜೊತೆಗೆ ಜಿಲ್ಲಾ ಪಂಚಾಯತ್ COS ಅವರು ತಾಲೂಕ್ ಪಂಚಾಯತಿಯವರಿಗೆ ಮತ್ತು ತಾಲೂಕ್ ಪಂಚಾಯತಿ TRD ಅಭಿಯಂತರಿಗೆ ಅವ್ರಿಗೆ ಕೂಡ ಫೋನ್ ಮಾಡಿ ಅಲ್ಲಿ ಕೊಠಡಿಗಳು ಏನಾದರೂ ಸಣ್ಣ ಪುಟ್ಟ ರಿಪೇರಿ ಮಾಡಿ ಉಪಯೋಗ ಮಾಡೋಕ್ಕೆ ಬರೋಗಿದ್ರೆ ತಕ್ಷಣ ಅದರದ್ದು ಒಂದು ಕ್ರಿಯೆ ಎಸ್ಟಿಮೇಟು ಮತ್ತು ಕ್ರಿಯೆ ಮಾಡಿ ಸಬ್ಮಿಟ್ ಮಾಡಿ ಆ ಕೆಲಸವನ್ನು ಕೂಡ ಮಾಡೋದಂತ ಅವರು ಹೇಳಿದ್ದಾರೆ. ಆ ಪ್ರಕಾರವಾಗಿ ಇವರು ಮತ್ತು ಅಭಿಯಂತರರು ಕೂಡ ಬಂದಿದ್ದಾರೆ, ಒಂದೆರಡು ಪರಿಶೀಲನೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಅವರು ತಾಲೂಕ್ ಪಂಚಾಯತ್ ಇವರು ಮಾತಾಡ್ತಾರೆ. ಈಗ ಏನು 3 ಕೊಠಡಿ ಬಗ್ಗೆ ರಿಪೇರಿ ಬಗ್ಗೆ ಹೇಳಿದ್ವಲ್ಲ ಬೆಳಗ್ಗೆ, ನಾನು ಅದನ್ನು ನಮ್ಮ AW ಕಿರಣ್ ನಾಯ್ಕ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಹಿಂದೆ ಏನು ನಮ್ಮ ಈ 3 ಕೊಠಡಿಗಳನ್ನು 4 ಕೊಠಡಿಗಳನ್ನ ಅವಾಗ ಶಿಥಿಲಗೊಂಡಿದ್ದಾವೆ ಅಂತ ಕೊಟ್ಟಿದ್ದಾರೆ. ನಾನು ನೋಡಿದ್ದೀನಿ ರಿಪೋರ್ಟು. ಬಟ್ ಏನಪ್ಪ ಅಂದರೆ ಮೇಲುಗಡೆ ನಮ್ಮ ಏನು ಶೀಟ್ಸ್ ಇದ್ದಾವೆ, ಅದ್ರ ಕೆಳಗಡೆ ಮತ್ತೇನು ಕಟ್ಗಿದೆಲ್ಲ ಏನಿದ್ದಾವೆ ಅವೆಲ್ಲ ಹಾಳಾಗಿದ್ದಾವೆ. ತುಂಬ ಹಾಳಾಗಿರೋದಕ್ಕೆ ಮಕ್ಕಳ ಮೇಲೆ ಬೀಳ್ಬೋದು ಅನ್ನೋ ಉದ್ದೇಶದಿಂದ ಆ ಟೈಮಲ್ಲಿ ಅದನ್ನು ಪೂರಾ ಹೊಸದು ಮಾಡಲಿ ಅಂತಲೇ ಕೊಟ್ಟಿದ್ದಾರೆ. ಬಟ್ ವಾಲ್ಗಳು ಸುತ್ತ ನಮ್ಮ ವಾಲ್ಗಳು ಏನೂ ಆಗಿಲ್ಲ. ಈಗ ನಮ್ಗೆ ರಿಪೇರಿ ಮಾಡ್ಕೊಳ್ಳೋಕೆ ಏನು ಸಮಸ್ಯೆ ಇಲ್ಲ. ಸದ್ಯಕ್ಕೆ ರಿಪೇರಿ ಮಾಡ್ಕೊಂಡು ಹೊಸ ಕೊಠಡಿಗಳಾಗೋವರೆಗೂ ರಿಪೇರಿ ಮಾಡ್ಕೊಳ್ಳಿಕ್ಕೆ ಏನು ಸಮಸ್ಯೆ ಇಲ್ಲ. ಅದಕ್ಕೆ ನಮಗೆ ಮೊನ್ನೆ ಶಾಸಕರು ಏನು ಹೇಳಿದ್ರು, ಅದನ್ನು ಎಷ್ಟಾಗುತ್ತೆ ಇಮ್ಮಿಡಿಯೇಟಾಗಿ ಎಸ್ಟಿಮೇಟ್ ರೆಡಿ ಮಾಡಿಕೊಡ್ರಿ, ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿ ಅದನ್ನು ಅನುಕೂಲ ಮಾಡಿಕೊಡ್ರಿ, ಕೊಠಡಿ ಬರೋವರೆಗೂ ಮಾಡೋಣ ಅಂತಂತ ಹೇಳಿದ್ದಕ್ಕೆ ನಾವೀಗ ಅದನ್ನು ಅಂದಾಜು ಮಾಡಿದ್ದೀವಿ ಎಸ್ಟಿಮೇಟು. ಈಗ ನೀರು ಒಳಗೆ ಬರಲಿದ್ದಂಗೆ ಮಾಡಿಬಿಟ್ಟು ಸದ್ಯಕ್ಕೆ ಅದನ್ನು ಪೂರ ಅಲ್ಲಿ ಇರ್ತಕ್ಕಂಥ ಎಲ್ಲ ಕಟ್ಟಿಗೆ ಏನು ಮೇಲ್ಗಡೆ ಇದೆ ಸಂಪೂರ್ಣ ರಿಮೂವ್ ಮಾಡಿ ಮೆಟಲ್ ಕಬ್ಬಿಣದ್ದು ಆ್ಯಂಗ್ಲರ್ಗಳನ್ನು ಹಾಕಿಬಿಟ್ಟು ಈಗ ಅವರಿಗೆ ಸದ್ಯಕ್ಕೆ ಯೂಸ್ ಮಾಡಿಕೊಡ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೋದು ಅಂತಂತೇಳಿ ನಾನು ಸರ್ರಿಗೆ ಹೇಳಿದ್ದೀನಿ. ಅಲ್ಲ, ಅದು ಹೊಸ ಕೊಠಡಿ ಮಾಡೋದಿದೆ, ಮಾಡೋಕ್ಕೆ ಪ್ರಸ್ತಾವನೆ ಹೋಗಿದೆ, ಎಲ್ಲ ಆಗಿದೆ. ಈ ಮಕ್ಕಳಿಗೆ ಕುತ್ಕೊಂಡು ಪಾಠ 3 ಸೆಕ್ಷನ್ಗಳು ಒಂದು ಕುತ್ಕೊಳ್ಳೋದ್ರಿ ಅಂತ ಹೇಳಿದ್ರಿಂದ ಈಗ ಏನು ಹೇಳಿದ್ರೆ ಸದ್ಯಕ್ಕೆ ಇಮ್ಮಿಡಿಯೇಟ್ ಅವನ್ನ ರಿಪೇರಿ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ದಕ್ಕೆ ಅದನ್ನ ಸಂಪೂರ್ಣ ರಿವ್ ಮಾಡ್ಬೇಕು ಸರ್. ಅದನ್ನ ಪೂರ ಮೇಲ್ಗಡೆ ಎಲ್ಲ ಬೀಳೋ ಥರ ಇದೆ ಶೀಟ್ಸ್ ಎಲ್ಲವೂ, ಮತ್ತೆ ಅವು ಕಬ್ಬಿಣದ ಕಟ್ಟಿಗೆಗಳೆಲ್ಲವೂ ಆಲ್ರೆಡಿ ಹಾಳಾಗ್ಬಿಟ್ಟಿದಾವು. ಯಾಕಂದ್ರೆ ಈಗ ಮೇಲೆ ಹಂಗೆ ರಿಪೇರಿ ಮಾಡಕ್ಕೆ ಹೋದ್ರೆ ಬರಲ್ಲ, ಅದು ಪೂರ್ತ ಮೇಲ್ಗಡೆ ಎಲ್ಲ ಸಂಪೂರ್ಣವಾಗಿ ರಿಮೂವ್ ಮಾಡಬೇಕು. ಜಿಲ್ಲಾ ಪಂಚಾಯತಿಯಿಂದ
ಅದೇನೇ ಹೇಳ್ತಾ ಇದ್ದಿಲ್ಲ, ಮೇಲ್ಗಡೆ ಸಂಪೂರ್ಣ ಶಿಥಿಲ ಆಗಿದೆ. ಮೇಲ್ಗಡೆ ಪೋರ್ಷನ್ ಶೀಟು ಕಟ್ಟಿಗೆ ಎಲ್ಲ ಹಾಳಾಗಿದೆ. ರಿಪೇರಿ ಮಾಡ್ಬೇಕಂತಂದ್ರೆ ಗೋಡೆಗಳು ಏನೂ ಆಗಿಲ್ಲ, ಮೇಲ್ಗಡೆ ಸಂಪೂರ್ಣ ಚೇಂಜ್ ಮಾಡಬೇಕು. ಮೇಲ್ಗಡೆ ಸಂಪೂರ್ಣ ಚೇಂಜ್ ಮಾಡೋದಂದ್ರೆ ಪೂರಾ ಶೀಟ್ಸ್ ಎಲ್ಲವೂ ಚೇಂಜ್ ಮಾಡಿ, ಕೆಳಗಡೆ ಇದು ನೀವು ಕಬ್ಬಿಣದ ಆಂಗ್ಲರ್ ಎಲ್ಲ ಸಂಪೂರ್ಣವಾಗಿ ಎಲ್ಲ ನೀವು ಕಟ್ಟಿಗೆಯನ್ನು ಹಳದಿ ಯೂಸ್ ಮಾಡಂಗಿಲ್ಲ, ಏನು ಯೂಸ್ ಮಾಡಂಗಿಲ್ಲ, ಪೂರಾ ಸಂಪೂರ್ಣ ತಗದ ಚೇಂಜ್ ಮಾಡಬೇಕು. ಆ ಗೋಡೆ ಅಷ್ಟೇ ಇರ್ತಾವ, ಶೀಟ್ ಎಲ್ಲ ಚೇಂಜ್ ಮಾಡಬೇಕು, ಬಾಗಲ್ ಚೇಂಜ್ ಮಾಡಬೇಕು, ಕಿಟಕಿನೂ ಚೇಂಜ್ ಮಾಡಬೇಕು. ಒಳಗಡೆ ನೀರು ಬರ್ಲಿಲ್ದಂಗೆ ಕೆಳಗಡೆ ನಿಮ್ಗೆ ವಾಲ್ ಕಟ್ಟಿ ಸದ್ಯಕ್ಕೆ ಈಗ ಹೊಸ ಕೊಠಡಿ ನಮ್ಗೆ ಸ್ಯಾಂಕ್ಷನ್ 1 ಇಯರ್ ಟೆಂಡರ್ ಗಿಂಡರ್ ಆಗಿ ಕನ್ಸ್ಟ್ರಕ್ಷನ್ ಆಗೋವರೆಗೆ. ಅಲ್ಲ ನಾನು ಹೇಳ್ತಾ ಇರೋದು, ಈಗ ನಾನು ಟೆಂಪರರಿ ರಿಪೇರಿ ಮಾಡೋಕೆ ಹೇಳ್ತಿರೋದು. ನನಗೆ ಹೇಳಿದ್ದನ್ನ ಹೇಳ್ತಾ ಇದ್ದೀನಿ, ನನಗೇನು ಡೈರೆಕ್ಷನ್ಸ್ ಇದೆ ಅದ್ರ ಬಗ್ಗೆ ಸರ್. ನಾವು ಈಗ ನಾವು 4 ವರ್ಷ ಆಯ್ತು ನೀವು ಕೊಡಾಕತ್ತಿ, ಹೌದಾ? ಇದೇ ಕೆಲಸನ 4 ವರ್ಷದಿಂದ ಮಾಡಿದ್ರೆ ಮಕ್ಕಳ ಶಿಕ್ಷಣ ಇಂಪ್ರೂವ್ಮೆಂಟ್ ಆಕತ್ತ. ಈಗ ನಿಮ್ಮ ಕಡೆಯಿಂದ ನಿಮ್ಗೆ ಏನು ಹೇಳಕ್ ಕಳ್ಸಾರ ಮೇಲಾಧಿಕಾರ, ಅವ್ರ ಮಕ್ಕಳ ಶಿಕ್ಷಣ ಕೊಡಾಕತ್ತ, ನಮ್ಮ ಮಕ್ಕಳ ಶಿಕ್ಷಣ ಕೊಡಾಕತ್ತೆ. ಈಗ ನಾವು ಸ್ಟ್ರೈಕ್ ಮಾಡಕ್ ಬಂದವಿ, ನೀವು ಮೂಗ್ ತುಪ್ಪ ವರ್ಷಕ್ಕೆ ಬಂದಿರಿ. ಈಗ ಇದ ಮಾಡದ 4 ವರ್ಷದಿಂದ ಮಾಡಿದ್ದು ನಾವು ಸಮಸ್ಯೆ ಆಕತ್ತಲ್ಲ. ಮತ್ತೆ 4 ವರ್ಷದಿಂದ ಏನ್ ಮಾಡಿದ್ರಿ ಅಧಿಕಾರಿಗಳು, ಏನ್ ಮಾಡಿದ್ರಿ? ಇವು ಜಗದೀಶ್ ಸರ್ಕಾರ ಇಲ್ಲೇ ಅದಾರ, ಪ್ರವೀಣ್ ಬೇರೆ ಅದಾರ ಅಂತ ಎಡಬಲಿ ಇರತ್ರ. ಒಮ್ಮೆ ಕಮ್ಮಿ ಅಂದ್ರೆ ಒಂದು 30 ಸಲ ಎಸ್ಟಿಮೇಟ್ ಮಾಡ್ಯಾರ. ನೀವು ಕ್ರಿಯಾಜನೆ ತಂದಿರಿ, ನಾವು ಒಪ್ಪಂಗಲ್ಲ, ಅದು ಇರ್ತೈತಿ, ಅದು ಮುಂದೆ ಮೂವ್ ಆಗಲ್ಲ. ಜಗದೀಶ್ ಅವ್ರು ಎಸ್ಟಿಮೇಟ್ ಮಾಡಿಸಿದ್ದು ಇನ್ನೂ ಅದಾವ್ರ, ಅವ್ರ ಹತ್ರ ಇನ್ನೂ ಭಾಳ ಅದಾವ. ಮತ್ತೆ ಈಗ ನಾವು ಸ್ಟ್ರೈಕ್ ಮಾಡೋ ಉದ್ದೇಶಕ್ಕೆ ಈಗ ನೀವು ಹೇಳಕ್ ಬಂದಿರಿ. ನಾವೇನು ಕೇಳಕತ್ತೀವಿ, ಇದನ್ನೇ ನಮ್ಮ 4 ವರ್ಷ ಮುಂಚೆ ಮಾಡಿದ್ರಿ, ಈ ಸಮಸ್ಯೆ ಬರ್ತಿದ್ದಿಲ್ಲಲ್ರಿ? ಬರ್ತೈತ ಸಮಸ್ಯೆ? ಈಗ ನಾವೇನಂತ ನೀವು ಒಪ್ಪಿರಿ, ನೀವು ಮಾಡ್ತೀರಾ ಒಪ್ಪಿಗೆ. ನಮ್ಮ ಮಕ್ಕಳು 4 ವರ್ಷದ ಶಿಕ್ಷಣ ಕೊಟ್ಬಿಡ್ರಿ. ಆಮೇಲೆ ಹೇಳ್ತಿದ್ದು ಹುಡುಗರೆಲ್ಲ ಟಿಸಿ ತೊಗೊಂಡು ಹೊರಗಡೆ ಹೋಗ್ಯಾರ, ಮಕ್ಕಳ ಸ್ಟ್ರೆಂತ್ ಕಮ್ಮಿ ಆಗೈತಿ. ನೀವು ಅದನ್ನು ನೀವು ಮಾಡಿಕೊಡ್ರಿ, ನಾವು ಒಪ್ಕೊಂತೇವೆ. ನೀವು ಹೆಂಗೆ ಅಂತೀರಿ ನಾವು ಒಪ್ಕೊಂಡ್ ಕೊಡ್ತೇವೆ. ಅಂದ್ರೆ ಈಗ ಬಿಗಿ ಐತೈತೆ ಅಂತಂದ್ರೆ ಈ ಉದ್ದೇಶ ಮಾಡಿದ್ರೆ ಹೆಂಗ? 4 ವರ್ಷದ ಏನು ಮಾಡಿದ್ರಪ್ಪ ಅಧಿಕಾರಿಗಳು, ಏನು ಮಾಡಿದ್ರು? ಮುಂದೆ ಯಾಕೆ ಹೋಗಿಲ್ಲದ? ನಿಮ್ಮ CS ಸಾಹೇಬ್ರು ಏನಂತಾರ, ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಾರ. ಮತ್ತೆ ಯಾರು ತಪ್ಪೋದು? ಹೊಣೆಗಾರ ಯಾರು ಪೇರೆಂಟ್ಸ್ ತೊಗೊಂಡು ಹೋಗ್ಬೇಕಾ? ನಮ್ಮ ಶಾಲೆ ಬಿದ್ದೈತೆ ಅಂದ್ರೆ ಲೆಟರ್ ತೊಗೊಂಬರ್ಬೇಕಾ ಆಫೀಸ್ ಮಟ್ಟ? ಅಧಿಕಾರಿಗಳು ಯಾರು ಹೊಣೆ ಅವರು? ಹಲೋ ಸರ್, ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಕೈತಿ ನೋಡ್ರಿ. ಏಜೆನ್ಸಿ ನಮ್ದೇನಪ್ಪ, ದುಡ್ಡು ಕೊಟ್ಟು ರಿಪೇರಿ ಮಾಡ್ಕೊಡೋ ಕೆಲಸ ಅಷ್ಟೇ ನಮ್ದು. ನಮ್ಗೆ ಅನುದಾನ ಬಂದ್ರೆ ಅವ್ರು ನಮಗೆ PRD ದವರು ಇದನ್ನ ಮಾಡ್ಕೊಡ್ರಿ ಅಂತಾರೆ, ನಾವು ಮಾಡ್ಕೊಡ್ತೀವಿ ಅಷ್ಟೇ. ನಮ್ದು ಅನುದಾನ ಕೊಟ್ಟರೆ ನಾವು ಕೆಲಸ ಮಾಡಿ. ಈಗ ನಮಗೆ ಕೊಡ್ತೀವಿ ರಿಪೇರಿ ಅಂತ ಹೇಳಿದ್ರೆ ನಾವು ಎಸ್ಟಿಮೇಟ್ ಮಾಡಿ ನಾವು ಸ್ಯಾಂಕ್ಷನ್ ಮಾಡಿ ಕೆಲಸ ಮಾಡ್ಸೋರು. ಓನ್ಲಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ನಮ್ದು. ಉಳಿದಿದ್ದೆಲ್ಲ ಗ್ರಾಂಟ್ ಕೊಡೋರು ಇವರು, ಅವರು ಅದನ್ನ ಅನುದಾನ ಕೊಡೋರು ಸರ್ಕಾರದಿಂದ ಬರಬೇಕು. ಬಂದ ಮೇಲೆ ನಾವು ಅದ್ರ ಪ್ರಕಾರ ಕೆಲಸ. ಅದ್ರ ಬಗ್ಗೆ ಸರ್ ಮಾತಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈಗ ನಂದು ಒಂದು ಕಳಕಳಿ ಮನವಿ, ಎಲ್ಲರೂ ದಯವಿಟ್ಟು ಸಹಕಾರ ಕೊಡ್ಬೇಕಂತ ಹೇಳ್ತೀನಿ. ಈಗ ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್. ತಾವೆಲ್ಲ ಅದಕ್ಕಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, 3 ದಿನದಿಂದ ಮಾಡ್ತಾರೆ. ಎಲ್ಲ ಪೇಪರ್ನಲ್ಲಿ ಬಂದಿದೆ, ಇವನ್ TV ಮಾಧ್ಯಮದಲ್ಲಿ ಬಂದಿದೆ. ಅದಕ್ಕೆ ಈಗ ನಾವು ಈ 3 ರೂಮ್ಗಳನ್ನು ರಿಪೇರಿ ಮಾಡಿ, ಅಂದರೆ ಫುಲ್ ಶೀತಲಗೊಂಡಂತ ಅವ್ರು ಲೆಟರ್ ಕೊಟ್ಟಿದ್ದಾರೆ. ಅಂದರೆ ಅದು ಯೋಗ್ಯ ಇಲ್ಲ ಅಲ್ಲಿ ಹೋಗೋಕ್ಕೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಮಕ್ಕಳ ಲೆಕ್ಕ. ಅದಕ್ಕೆ 3 ಕೊಠಡಿಗಳನ್ನು ರಿಪೇರಿ ಮಾಡಿ ಹೊಸ ಇದನ್ನ ಸೀಟು ಮತ್ತು ಆ್ಯಂಗ್ಲರ್ಸ್ ಮತ್ತು ಆಮೇಲೆ ಈ ಕಿಟಕಿ ಮತ್ತು ಬಾಗಿಲು ರಿಪೇರಿ ಆಗಬೇಕು. ಅವನ್ನೆಲ್ಲ ರಿಪೇರಿ ಮಾಡಿದರೆ ಟೆಂಪ್ರರಿ ಆಗಿ 1 ವರ್ಷದವರೆಗೆ ಅಲ್ಲಿ ಒಂದು ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಅಲ್ಲಿ ಶಾಲೆಗಳನ್ನು ನಡೆಸ್ಬೋದು. ಆಮೇಲೆ ಇದು ಏನೈತಲ್ಲ, ನಮ್ಮ ಗ್ರಾಮ ಪಂಚಾಯತಿಯಿಂದ ಅವು 2 ರೂಮನ್ನು ಡಬಲ್ಸ್ ಮಾಡ್ತೀವಿ. 3 ಕೊಠಡಿ ಅದಾವಲ್ಲ ಆ ಕಡೆ ಇರ್ತದೆ, ಅಲ್ಲಿ ಡಬಲ್ಸ್ ಮಾಡೋದು. ಆಮೇಲೆ ಶೌಚಾಲಯ ಅಂತ ನಮ್ದು MG ಎನರ್ಜಿಗಳಿದೆ, ಅದು UG ರಾಮ್ಜಿ ಬಂದಿದೆ ಇವತ್ತಿನಿಂದ. UG ರಾಮ್ಜಿಯಲ್ಲಿ ಶೌಚಾಲಯನ ಮಾಡ್ತೇವೆ. ಆ ಕಡೆ ಒಂದು ಲೇಡೀಸ್ ಶೌಚಾಲಯ ಚೆನ್ನಾಗಿದೆ, ಬಾಯ್ಸ್ ಶೌಚಾಲಯ ಅದು ಹಾಳಾಗಿದೆ. ಆ ಇದರಲ್ಲಿ ಇದೆ ಪ್ರಯೋಜನಲ್ಲಿ ಅದನ್ನು ಮಾಡಿಸ್ತೇವೆ. ಅದಕ್ಕೆ ದಯವಿಟ್ಟು ಇದಕ್ಕೆ ಒಂದು ಸಹಕಾರ ಕೊಡ್ಬೇಕಂತ ಕೇಳ್ತೀನಿ. ಸರ್, ಈಗ ನೀವು ಅಲ್ಲಿ ಏನೋ ರಿಪೇರಿ ಮಾಡ್ಬೇಕಂತಿರಲ್ಲ, 10 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ತಾತ್ಕಾಲಿಕವಾಗಿ ಇಲ್ಲಿ ಯಾಕೆ ಸೆಡ್ ಹೊಡಿಬಾರ್ದು? ನೀವು ಮತ್ತೆ ನಮ್ಮ ಏನು ಮತ್ತೆ ಬಿಲ್ಡಿಂಗ್ ಕಟ್ಟಿದ್ದೀವಿ ಅನ್ಕೊಂಡ್ರೆ ಮತ್ತೆ 2027 ಕೆಲಸ ಆಗೈತಿ ಅಂತ ಹೋಗ್ಬಿಡ್ತೈತ್ರಿ. ಅದ ಮುಂದೆ ನನಗೆ ಇದು ಬಿದ್ದು ಬಿಡ್ತೈತಿ. 2027 ಕೆಲಸ ಆಗೈತಿ. ನಮ್ದು CSR ಅನುದಾನ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದು ಈಗ ರಿಪೇರಿ ನಡೆಸಿದೆಪ್ಪ ಅಂದ್ರೆ ಕೆಲಸ ನೆನೆಗುದಿ ಬಿಡ್ತೈತಿ. ಮುಂದಿನ ವರ್ಷ ಬರ್ತೀವಿ, ಗಟ್ಟಿಮುಟ್ಟೆಲ್ಲ ನಡೀತೈತಿ. ಮತ್ತೆ ಕೇಳೋಕೆ ಹೋಗ್ತೀನಿ, ನಡೀತೈತಿ ಬಿಡ. ಇದು ಸರ್ಕಾರದ ಯಾವ ಯೋಜನೆ ಅಂದ್ರೆ ಆಗಲೇ ಒಬ್ರು ಹೇಳಿದ್ರಲ್ಲ, BRC ಒಬ್ರು, ಇದನ್ನು ಮುಂದೂಡ್ಕೊಂತ ಹೋಗ್ಬಿಡೋದು. ಶಾಲೆ ಕಟ್ಟಡ ನಡೆಸ್ಬೇಕನ್ನೋ ಉದ್ದೇಶನೇ ಇಲ್ಲ ಗೌರ್ಮೆಂಟ್ಗೆ. ಹೆಂಗಾರ ಮಾಡಿ ಇದನ್ನ ಬಂದ್ ಮಾಡಿಕೊಂತ ಹೋಗ್ಬಿಡೋಕೆ, ಶಾಲೆಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ಬೇಕನ್ನೋ ಉದ್ದೇಶ ನಡೆದಿರೋವು. ಅದಕ್ಕೆ ದಯವಿಟ್ಟು ನಮ್ಮ ಹೊಸ ಕೊಠಡಿಗಳನ್ನ ನಿರ್ಮಾಣ ಮಾಡಿಕೊಟ್ಟಪ್ಪ ಅಂದ್ರೆ ಅನುಕೂಲ ಆಗ್ತೈತಿ.
ಅದೇ ಪ್ರಯತ್ನ ನಡೆದಿದೆ ಸರ್. ನಮ್ಗೆ ಜರ್ಮನ್ ಸೆಟ್ ಮಾಡಿಕೊಡ್ರಿ, ನಮ್ ಅದು ಯಾವಾಗ ಕಟ್ಟಡ ಬರ್ತೈತೆ ಯಾವಾಗ ಮಾಡ್ಕೊಡ್ರಿ. 1 ವರ್ಷ ಬೇಕು 2 ವರ್ಷ ಬೇಕಂತೀರಿ, ಅಲ್ಲಿ ತನಕ ಹೆಂಗ್ರಿ ಸರ್? ರಿಪೇರಿ ಮಾಡಕ 10 ಲಕ್ಷ 8-10 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ. ಈಗ ಅದು ಹೋದ ವರ್ಷ ಏನಾಗಿದೆ, ಒಂದು ನಿಮಿಷ, ಹೋದ ವರ್ಷ ಏನಾಗಿದೆ ಇಲ್ಲಿ ಯುಡೇಸ್ನೊಳಗೆ ಎಲ್ಲ ಶಾಲೆಗೂ ನಾವು ಮಾಹಿತಿ ತುಂಬ್ತಾರ, HMಗಳು ಎಷ್ಟು ಅಲ್ಲಿ ಶಾಲೆ ಇರತಕ್ಕಂಥ ಭೌತಿಕ ಸೌಲಭ್ಯಗಳು ಕುರಿತು, ಎಷ್ಟು ರೂಮ್ ಇದಾವ, ಎಷ್ಟು ಟಾಯ್ಲೆಟ್ ಅದಾವ ಅಂತೆಲ್ಲ. ಹೋದ ಸಲ ಏನಾಗಿದೆ ಇಲ್ಲಿ ಈ ಶಾಲೆಗೆ ನೀಲಗಿ ಶಾಲೆಯಲ್ಲಿ 8 ರೂಮ್ಗಳಿದ್ದಾವೆ. 8 ರೂಮ್ನಲ್ಲಿ 4 ಒಳ್ಳೆಯ ರೂಮ್ಗಳಿದ್ದಾವೆ. ಆಮೇಲೆ 2 ಮೈನರ್ ರಿಪೇರಿ ಇದ್ದಾವೆ, 2 ಮೇಜರ್ ರಿಪೇರಿ ಅಂತ ಅವರು ಯುಡೇಸ್ನಲ್ಲಿ ಅಪ್ಡೇಟ್ ಮಾಡೋದು. ಆ ವರದಿ ನೋಡಿಕೊಂಡು ಸರ್ಕಾರದ ಏನಕ್ಕೆ ನಮ್ಮ ಪ್ಲಾನಿಂಗ್ ಸೆಕ್ಷನ್ ಇದೆ ನಮ್ಮ ಕಮಿಷನರ್ ಆಫೀಸಲ್ಲಿ, ಅವ್ರು ಏನು ಮಾಡ್ತಾರೆ ಅದ್ರ ಜೊತೆಗೆ ಮಕ್ಕಳ ಸಂಖ್ಯೆ ನೋಡ್ತಾರೆ. ನೋಡಿಕೊಂಡು ಅಲ್ಲಿ ಹೊಸ ರೂಮ್ ಕೊಡಬೇಕು ಅಥವಾ ಇವರು ದುರಸ್ತಿ ಅಂತ ಹಾಕಿದ್ದಕ್ಕೆ ದುರಸ್ತಿ ಕಳ್ಕೊಳ್ಳೋಕ್ಕೆ ಅವರು ಆದೇಶವನ್ನು ಮಾಡ್ತಾರೆ. ಸೊ ಹೀಗಾಗಿ ಏನಾಗಿದೆ, ಯುಡೇಸ್ನಲ್ಲಿ ಮಾಹಿತಿ ತಪ್ಪಾಗಿದ್ದಕ್ಕೆ ನಮ್ಮ ಕಚೇರಿಯಿಂದ, ನಮ್ಮ DDP ಕಚೇರಿಯಿಂದ ಈ ಶಾಲೆಗೆ 2 ರೂಮ್ ಬೇಕಂತ ವರದಿ ಹೋಗಿತ್ತು. ಬಟ್ ಅವರು ಯುಡೇಸ್ನಲ್ಲಿ ಮಾಹಿತಿ ಹೀಗೆ ಹೆಣ್ಮಕ್ಳ ಹಂತದಲ್ಲಿ ಯುಡೇಸ್ನಲ್ಲಿ 4 ಒಳ್ಳೆ ರೂಮ್ ಇದಾವ, 2 ಮೈನರ್ ರಿಪೇರಿ, 2 ಮೇಜರ್ ರಿಪೇರಿ ಅಂತ ಹೋಗಿದ್ದರಿಂದ ಇಲ್ಲಿ ಹೊಸ ರೂಮ್ಗಳು ಹೊಸಲ ಬಂದಿಲ್ಲ. ತೋರಿಸ್ತಾರೆ ಇಲ್ಲಿ ಕೊಠಡಿಗಳ ಅವಶ್ಯಕತೆ ಇದೆ ಅಂತ ಕಮಿಷನರ್ಗೆ ಕಳಿಸಿ, ಕಮಿಷನರ್ ಕೂಡ ಫೋನ್ ಎಲ್ಲ ಮಾತಾಡಿಕೊಂಡು ಆಯ್ತು ನಾವು ಯಾವ ಇದನ್ನ ಹಾಕಬೇಕು, ನಾವು ಇದನ್ನ ಮಾಡ್ತೇವೆ ಅಂತ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರು ಎಷ್ಟು ಸಂಕ್ಷೇಮ ಮಾಡ್ತಾರೆ ಮಕ್ಕಳ ಸಂಖ್ಯೆ, ಅದಕ್ಕೆ ಮಕ್ಕಳ ಸಂಖ್ಯೆ ನಮ್ಗೆ ಭಾಳ ಇಂಪಾರ್ಟೆಂಟು. ಮಕ್ಕಳ ಸಂಖ್ಯೆ ಒಂದು ನಮ್ಮ ಮಾತಾಡಕ್ಕೆ ಕೊಡ್ರಿ, ಒಂದು ನಿಮಿಷ ನಾನು ಮಾತಾಡಕ್ಕೆ ಅವಕಾಶ ಕೊಡೋದು ಹೇಳ್ತಾರೆ. ಮಕ್ಕಳ ಸಂಖ್ಯೆ ಹೋಗ್ಬೇಡ್ರಿ. 4 ಕ್ಲಾಸ್ ರೂಮ್ ಕೊಡಿಸ್ರಿ, 250 ಮುಂದಿನ ವರ್ಷ ಸ್ಟ್ರೆಂತ್ ಇರಲಿಲ್ಲ ಅಂದ್ರೆ ಕೇಳಿ ನೀವು. 250 ಸ್ಟ್ರೆಂತ್ ಮುಂದಿನ ವರ್ಷ ಕೊಟ್ಟೆ ಕೊಡಿಸ್ತೇವೆ ನಾವು. ನಾನು ಇನ್ನು ಮಾತಾಡಕತ್ತೇನ್ರಿ, ನಾನು ಸರ್ಕಾರದಿಂದ ಸೌಲಭ್ಯಗಳು ಬರಬೇಕಾದ್ರೆ ಯಾವ ಕ್ರೈಟೇರಿಯಾ ಫಾಲೋ ಮಾಡ್ತಾರೆ ನೀವು ಹೇಳ್ತಾ ಇದ್ದೆ. ನಾನು ನೀವು ಕೇಳೋದಾಗಿಲ್ಲ ನಿಮ್ಮಲ್ಲಿ ನಾವು ಮಾತಾಡೋದ್ರ ನೀವು ಮಾತಾಡ್ರಿ, ನಾನು ಮಾತಾಡಕ್ಕೆ ಅವಕಾಶ ಕೊಡಲ್ಲ. ಅವರು ಮಕ್ಕಳ ಸಂಖ್ಯೆ, ಟೀಚರ್ ಸಂಖ್ಯೆ ಇವನ್ನೆಲ್ಲ ನೋಡ್ಕೊಂಡು ಅಲ್ಲಿ ಯಾವ ರೀತಿ ಭೌತಿಕ ಸೌಲಭ್ಯ ಕೊಡಬೇಕು ಅಂತ ಇದು ಮಾಡ್ತಾರೆ. ಅದ್ರ ಜೊತೆಗೆ ಈ ವರ್ಷ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡ್ರಿ ಅಂತೆಲ್ಲ ಸೌಲಭ್ಯ ಕೊಡ್ಲಿಕ್ಕೆ ಆಗ್ತೈತೆ ಅನ್ನೋ ನಿಟ್ಟಿನಲ್ಲಿ ದಾಖಲಾತಿ ಆಂದೋಲನ ಕೂಡ ನಾವು ನವೆಂಬರ್ 14ರಿಂದ ಮಾಡ್ತಾ ಇದ್ದೇವೆ. ಹೌದಾ? ಸೊ ಅದಕ್ಕೆ ಹೀಗಾಗಿ ಹೋದ ಸಲ ರೂಮ್ ಬಂದಿಲ್ಲ. ಬಟ್ ಈಗ ಹೊತ್ತಾದ ತಕ್ಷಣ ನಾವು ಮಾಡಿದ್ವಿ. CO ಸರ್ ಕೂಡ ಈಗ ಮಾನ್ಯ ಬೆಂಗಳೂರು ಆಯುಕ್ತರಿಗೆ ಲೆಟರ್ ಕೂಡ ಬರೋದು ಅಲ್ಲಿಗೆ ಹಂತದಲ್ಲಿ ಮಾಡ್ತಿದ್ದೇವೆ. ಈ ಸರ್ಕಾರದ ಹಂತದಲ್ಲಿ ಅನುದಾನ ತಗೋಬೇಕಂದ್ರೆ ಅದಕ್ಕೆ FDಯಿಂದ ಅನುಮತಿ ಬೇಕು. ಸಾಕಷ್ಟು ಪ್ರೆಷರ್ ಇರ್ತಾವೆ. ಆ ಪ್ರೆಷರ್ ಮೂಲಕನೇ ಅದು ಬೇಕಾಗ್ತದೆ. ಸೊ ಅದಕ್ಕೋಸ್ಕರವಾಗಿ ಅದನ್ನು ಕೂಡ ಪ್ರಯತ್ನ ನಡೆದಿದೆ. ಸೊ ಅಲ್ಲಿವರೆಗೂ ತಾವು ಸ್ವಲ್ಪ ಸಹಕಾರ ಕೊಟ್ಟರೆ ಈಗ ಅವರು ಏನು ಶಾಸಕರೊಂದಿಗೆ ಚರ್ಚೆ ಮಾಡಿಕೊಂಡು ಓದ್ರಿ, ರಾತ್ರಿ ಬಂದೈತೆ ನೋಡ್ರಿ. ಅದೇ ರೀ, ಒಂದು ನಿಮಿಷ ಓದ್ರಿ, ಅದನ್ನ ಓದಿ ಹೇಳ್ಬಿಡ್ರಿ. ನಾವು ಓದೇನಿ ಸರ್, ಹೇಳ್ತೇನೆ ಸುತ್ತೋರಿನ ಓದೇ ನಾನು. ಇಲ್ಲೇ ಹಾವೇರಿಗೆ ಬಂದೈತೆ ನೋಡ್ರಿ. ಒಂದು ಸೆಕೆಂಡ್ ಹೇಳ್ರಿ, ಕೇಳ್ರಿ. ಮತ್ತಿನ್ನು ಕಮಿಷನರ್ ನೋಡ್ರಿ, ಸರ್ಕಾರಕ್ಕೆ ಇಂಟಿಮೇಷನ್ ಮಾಡ್ರಿ. ನೀಲಿಗಿ ಶಾಲೆ ಒಳಗೆ ವಿದ್ಯಾರ್ಥಿಗಳು ಎಷ್ಟು ಅಂತ ಮಾಡ್ರಿ. ಯಾರು ಮಾಡದ ಆನ್ಲೈನ್ ತುಂಬಾರಿ, ಯಾರ್ರಿ ಹೆಡ್ ಮಾಸ್ಟರ್ ತುಂಬ್ತಾರ, ನೀವು ಹೆಡ್ ಮಾಸ್ಟರ್ ತುಂಬ್ತಾರಿ, ಅದರಿಂದ ಕಳಿಸ್ತೀರಿ. ಮತ್ತು ನಾವು 4 ವರ್ಷದಿಂದ ನಾವು ಬಿಲ್ಡಿಂಗ್ ಕೇಳಕ್ಕೆ, ಇವತ್ತಿಂದ ನಾವು ಕೇಳಕತ್ತಿದ್ದ ನಿಮ್ಮ ಪುರಾಣ ಕೇಳಕತ್ತಿಲ್ಲ ಸರ್. ನಾವು 4 ವರ್ಷದಿಂದ ನಾವು ಹೋರಾಟ ಮಾಡಕತ್ತೀವಿ, 4 ವರ್ಷದಿಂದ ಕುಟ್ಕೊಂತ ಬರಾಕತ್ತೀವಿ. ನಮ್ದೇನು ಬಿಲ್ಡಿಂಗ್ ಕೊಡ್ತೀರೋ ಇಲ್ವೋ ಅಷ್ಟ. ನಾವು ಹೆಚ್ಚಿಂದ ನೀವು ಮಾತಾಡೋದಂತ ಅವಶ್ಯ ಇಲ್ಲ. ನಾವೇನು ಹೇಳ್ತೀರಿ ನೀವು ಇದು ಯಾಕೆ ಇಷ್ಟು ಅಲ್ರಿ 2024 ಹುಡುಗನ ಮ್ಯಾಗ ಚಾವಣಿ ಬಿದ್ದೈತೆ ಅಂತಂದು ಪೇಪರ್ನಾಗ ಸ್ಟೇಟ್ಮೆಂಟ್ ಬಂದೈತೆ ಸರ್. ಹೌದ್ರಿ? ಅದನ್ನ ನೋಡಿದ ಮೇಲೆ ನೀವು ಅಧಿಕಾರಿಗಳು ಎಚ್ಚೆತ್ತು ಉಂಡಲ್ಲ ಅಂದ್ರೆ ಹೆಂಗ್ರಿ ಸರ್? ಆಮೇಲೆ ಒಂದು ನಿಮಿಷ ತಡ್ರಿ, 2024ರಿಂದ 2026ವರೆಗೆ ನಮ್ಮ ಹಾವೇರಿ ಜಿಲ್ಲಾದಾಗ ಹೊಸ ಕಟ್ಟಡಕ್ಕೆ ದುಡ್ಡ ಬಂದಲ್ಲ ಸರ್ ನಿಮ್ಮ ಹತ್ರ? ಯಾವ ಶಾಲೆ ಹೊಸ ಕಟ್ಟಡಕ್ಕೆ ಬಂದೈತಾನೆ ಇಲ್ಲ ಸರ್? ತಡ್ರಿ ಸರ್, ನನ್ನ ಮಾತು ಕೇಳ್ರಿ, ಬಂದೈತಾನೆ ಇಲ್ಲ ಸರ್? ಬಂದೈತೆ ಅಂದ್ರೆ ಇದು ಹಿಂಗೆ ಸಮಸ್ಯೆ ಐತೆ ಅಂದ್ರೆ ನೀಲಿಗಿ ಗ್ರಾಮದ ಒಂದು ಕಟ್ಟಡ ಹಾಕಿದ್ರಿ, ಸಮಸ್ಯೆ ಆಕೈತೆ ಸರ್. ಆ ಟೈಮ್ನಾಗ ನಿಮ್ಮ ಕೆಳಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಲ್ಲ ನಿಮ್ಗೆ. ಅದು ಯಾರು ತಪ್ಪು ಬೇಜವಾಬ್ದಾರಿತನ ಅದಲ್ಲ ನಿಮ್ಮ ಅಧಿಕಾರಿಗಳು. ಅವ್ರಿಗೆ ಹೇಳಿ ನಿಮ್ಮ CSR ಏನಂದ್ರಿ, ನಮಗೆ ಬಂದೇ ಅಲ್ಲ, ಇವತ್ತು ಬಂದೈತ್ರಿ, 1ನೇ ದಿವಸ 30ನೇ ತಾರೀಕಿಗೆ ಸ್ಟ್ರೈಕ್ ಮಾಡೋ ಮುಂದೆ ಬಂದೈತಿ ಅಂತ ಹೇಳಿದ್ರು. ಹೌದ್ರಿ? ಇನ್ನು ಪೇರೆಂಟ್ಸ್ ನಾವು ಇಲ್ಲಿ ಕನ್ನಡ ಶಾಲೆಗೆ ಅಡ್ಮಿಷನ್ ಮಾಡಿಸಿ ನಾವು DC ಆಫೀಸ್ ಕಟ್ಟಿಡೋಣ.
ನಿಮ್ಮ ಸರ್ಕಾರದಿಂದ ನೀವು ಪಗಾರ ಕೊಟ್ಟು ನಿಮ್ಮ ಹುದ್ದೆ ಅಂತ ನಿಮ್ಗೆ ಗುರುತಿಸಿ ನಿಮ್ಗೆ ಅದಕ್ಕಾಗಿ ಪಗಾರ ಕೊಟ್ಟಿದ್ದಾರ, ಅದನ್ನ ಯಾರು ಮಾಡ್ಬೇಕ್ರಿ? ಈ ಬರೇ ನೀವು ಅನ್ನ ಐತಿ ಸರ್ಕಾರನ ಕರ್ಸ್ರಿ, ಸರ್ಕಾರನ ಕರ್ಸ್ರಿ, ನೀವು ಸರ್ಕಾರನ ಕರ್ಸ್ರಿ. ಈಗ ಹೇಳ್ರಿ ಸರ್, ನಾವು ಇಷ್ಟ ಆಯ್ತು ನೀವು DC ಕರ್ಸ್ರಿ. ಅವ್ರ ಅಂಕರು ಹಿಂಗಾಗಿಲ್ಲ, ನಮ್ಮ ಅಂಕರು ಹೊಸ 4 ಬಿಲ್ಡಿಂಗ್ ಆಗುವವರೆಗೂ ನಾವು ದಂಡಿ ಹಿಂಪಡಿಲ್ಲ. ನಾವು ನಿಮ್ಗೆ ಕಾಲಾವಕಾಶ ಕೊಟ್ಟೇವೆ. ನೀವು ಇವತ್ತು ಹೊಸದಾಗಿ ಬಂದಿರಿ ಅಂತ ನೀವು ಮತ್ತೆ ಮುಂದಿನ ತಿಂಗಳು ಇರ್ತಿರೋ ಇಲ್ಲ, ಮತ್ತೆ ಹೊಸಬ್ರು ಬರ್ತಾರ, ಅವ್ರಿಗೆ 1ನೇ ತಿಂದ ನಾವು ಹೇಳ್ಕೊಂತ ಬರ್ಬೇಕಾಗೈತಿ. ಇದು ಹಣೆ ಬರಾಗೈತಿ. ನಾವು ಮಾತ್ರ ಲೆಕ್ಕಿದವ ಇವ್ರು ಎಲ್ಲರೂ ಇಂಜಿನಿಯರ್ ಎಸ್ಟಿಮೇಟ್ ಮಾಡೋದಾತು, ಅವು ಹಂಗ ಅಲ್ಲೇ ಆಫೀಸ್ನಾಗ ಬೀಳೋದ ಆತ್ರಿ ಅವು. ಸರ ಅದ್ರ ಬಗ್ಗೆ ಭಗವಂತ ಕೊಡ್ ಸರ್ ಗೊತ್ತದ ಸರ. ಇವ್ರು ಸರ ಒಂದ್ ನೋಡ್ರಿ ಏನೈತ್ರಿ ಅದ ಅಲ್ಲ ಹೇಳ್ಬೇಕು ನೀವ. ಏನೀಗ ಮಾಹಿತಿ ಆಧರಿಸಿ ಯಾವ ಸ್ಕೂಲಲ್ಲಿ ಏನು ಯುಡೇಶ್ ಮಾಹಿತಿ ನಾ ಹೇಳಿದ್ದಲ್ಲ, ಈಗ ಆಧರಿಸಿ ಎಲ್ಲೆಲ್ಲಿ ರೂಮ್ಗಳು ಬೇಕು, ಎಲ್ಲಿ ಎಷ್ಟು ಮಕ್ಕಳ ಸಂಖ್ಯೆ ಅನುಗುಣವಾಗಿ ಎಷ್ಟು ಶಾಲೆಯಲ್ಲಿ ರೂಮ್ಗಳು ಕೊಡ್ತಾ ಇದೆ ಅದನ್ನು ಮಾಡಿಕೊಂಡು ಸರ್ಕಾರದಿಂದ ರೂಮ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ. ಈಗ ಇದು ತೋರಿಸ್ಬೋದು ಸ್ಯಾಂಕ್ಷನ್ ಬಗ್ಗೆ ಸರ್ಕಾರದಲ್ಲಿ ಏನು ಹೇಳ್ತಿರ್ತಾರೆ, ಸಮಾಧಾನ ಕೊಡಲ್ಲ. ಸರ್ಕಾರದಲ್ಲಿ ಏನಿದೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ CU ಅವರು ಅವ್ರು ಟೆಂಡರ್ ಪ್ರಕ್ರಿಯೆ ಮಾಡ್ತಾರೆ. ಏನು ಆಲ್ರೆಡಿ ಸ್ಯಾಂಕ್ಷನ್ ಆಗಿದಾವಲ್ಲ ರೂಮ್ಸು ನಮ್ಮ ಜಿಲ್ಲೆಗೆ, ಆ ರೂಮ್ ಟೆಂಡರ್ ಮಾಡಿ ಅವು ಕಟ್ಟಲಿಕ್ಕೆ ಏಜೆನ್ಸಿ ಫಿಕ್ಸ್ ಮಾಡ್ತಕ್ಕಂಥ ಜವಾಬ್ದಾರಿ ಜಿಲ್ಲಾ ಪಂಚಾಯತ್ CU ಇರ್ತದೆ. ಈಗ ಏನು ಆದೇಶ ಮಾಡಿದ್ರೆ, ಕೆಲವು ಶಾಲೆಗಳಿಗೆ ತಪ್ಪಾಗಿ ಏನಾದರೂ, ಈಗ ಈ ಶಾಲೆಗೆ ತಿಳ್ಬೋದು, ಈಗ ಎಕ್ಸಾಂಪಲ್ ಇರೋರು ಶಾಲೆಗೆ 3 ರೂಮ್ ಬಂದಿದೆ ಅಂತ ತಿಳ್ಬೋದು. ಇಲ್ಲಿ 3 ರೂಮ್ ಅವಶ್ಯಕತೆ ಇಲ್ಲ, 1 ಅವಶ್ಯಕತೆ ಇದೆ. ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಆಲ್ರೆಡಿ ಜಾಸ್ತಿ ರೂಮ್ ಅದಾವ, ಈಗ ಆಲ್ರೆಡಿ ರೂಮ್ ಅದಾವ, ಮತ್ತು ಹೆಚ್ಚುವರಿ ಏನಾದ್ರು ಬಂದಿದ್ರೆ ಅವನ್ನ ಪರಿಶೀಲಿಸಿ ಹಾಗೇನಾದ್ರು ಇದೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ CU ಬೇರೆ ಶಾಲೆಗೆ ಅಂಥ ರೂಮ್ಗಳನ್ನು ವರ್ಗಾವಣೆ ಮಾಡಬೇಕು ಅಂತ ಅದು ಆದೇಶ ಇದೆ. ವರ್ಗಾವಣೆ ಮಾಡಿ ಪ್ರಸ್ತಾವನೆಯನ್ನು ಕಳಿಸಿ ಸರ್ಕಾರದ ಅನುಮತಿ ತಗೊಂಡು ಶಿಫ್ಟ್ ಮಾಡಕ್ಕೆ. ಇಲ್ಲಿ 3 ರೂಮ್ ಆಗಿದ್ದು, ಇಲ್ಲಿ 3 ರೂಮ್ ಬೇಡಪ್ಪ, 1 ರೂಮ್ ಸಾಕಿದ್ರೆ 2 ರೂಮು ಗುತ್ತಲೆ ಯಾವುದೋ ಒಂದು ಶಾಲೆಗೆ ಅವಶ್ಯಕತೆ ಇರ್ತದೆ ಅಲ್ಲಿ ಶಿಫ್ಟ್ ಮಾಡೋಕ್ಕೆ ಜಿಲ್ಲಾ ಮಟ್ಟದಲ್ಲಿ CUಗೆ ಒಂದು ಅಧಿಕಾರವನ್ನು ಕತ್ತರಿಸಬೇಕು. ಅದು ಇದು ಹೇಳ್ತಾರೆ. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪ್ರಕ್ರಿಯೆ ನಡೆಸುವಂಥ ಜವಾಬ್ದಾರಿ ಜಿಲ್ಲಾ ಪಂಚಾಯತ್ CU ಇರುತ್ತೆ. ಸರ್ ನಾನು ಕನ್ನಡದಾಗ ಐತ್ರಿ, ಇಂಗ್ಲೀಷ್ನಾಗ ಏನು ನೀವೆಲ್ಲಿ ಹೇಳ್ತೀರಿ? UDS ಹೇಳಿದ್ರಲ್ರಿ, ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಮರ್ಜ್ ಮಾಡಕತ್ತೀರಿ ಸರ್. ನೀವು ಸರ್ಕಾರಿ ಶಾಲೆಗಳನ್ನ ಮರ್ಜ್ ಮಾಡಕತ್ತೀರಿ. UDS ಕೋಡ್ ಏನು ಹೇಳಿದ್ರಲ್ರಿ, ಸ್ಟ್ರೆಂತ್ ಕಮ್ಮಿ ಇರ್ತಕ್ಕಂಥ ಶಾಲೆಗಳನ್ನ ಮರ್ಜ್ ಮಾಡಕತ್ತೀರಿ. ನೀವು ಸ್ಟ್ರೆಂತ್ ಜಾಸ್ತಿ ಐತ್ರಿ, ಇದಕ್ಕೆ ನೀವು ಫಸ್ಟ್ ಆದ್ಯತೆ ಕೊಡ್ಬೇಕಿತ್ರಿ. 150 150ಕ್ಕಿಂತ ಹೆಚ್ಚು ಐತ್ರಿ. ಇದು 200+ ಇದ್ದಿದ್ದು ನೀವು 150ಕ್ಕೆ ತಂದಿರಿ. ನಾಳೆ ಮುಂದಿನ ವರ್ಷ ಹೋದ್ರೆ 50 ಜನ ಇರಂಗಿಲ್ರಿ ಇಲ್ಲಿ. ಅದಕ್ಕೆ ಯಾರು ಜವಾಬ್ದಾರಿ ಸರ್? ಅದಕ್ಕೆ 6 ವರ್ಷದ ಹಿಂದಿನ ಸ್ಟ್ರೆಂತ್ ನೋಡ್ರಿ, ಇವಾಗ ಸ್ಟ್ರೆಂತ್ ನೋಡ್ರಿ. ನೀವು UDS ಕೋಡ್ ಹೇಳಕತ್ತೀರಿ. UDS ಕೋಡ್ ಎಲ್ಲಿ ಸಂಖ್ಯೆ ಕಮ್ಮಿ ಹಾಕಂತ ಹೋಗತಿ ಅದನ್ನ ಮರ್ತು ಮಾಡ್ತೀರಿ ನೀವು. ಇಲ್ಲಿ ನೆಕ್ಸ್ಟ್ ಪಂಚಾಯತಿ ಇರ್ತಕ್ಕಂಥ ಶಾಲೆಗೆ ಇದನ್ನ ಮರ್ತು ಮಾಡ್ತಾರೆ. ನಿಮ್ಮ 3 ಶಾಲೆನ ಈ ಶಾಲೆ ಮುಚ್ಚುವಂತ ಹಂತಕ್ಕೆ ಬಂದಿರಿ ನೀವು. ಅದನ್ನ ಹೇಳ್ರಿ. ನಾನು ಆಗ್ಲೇ ಸರ್ ಕೇಳಿದೆ, ನಾನು ನಿಮ್ಮ ಸರ್ಕಾರಿ ಶಾಲೆ ದೇಹ ದೋಷಗಳು ಏನದವು, ನಿಮ್ಮ ವಿಸ್ತರಣೆ ಏನೈತಿ, ಈ ವರ್ಷದ ಗುಣಮಟ್ಟ 2023ರಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಶಾಲೆಗಳನ್ನ ಮಂಜೂರಾತಿ ಮಾಡಿದಿರಿ ನೀವು? ಈ ಶಾಲೆಯವರು ವರದಿ ಕೊಟ್ಟರು, ಇದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಲಿಲ್ಲ ನೀವು. ಒಬ್ಬ ಅಧಿಕಾರಿಗಳು ಕೂಡ ಬರಲಿಲ್ಲ. ಆ ಮಗು ಕಾಲ್ ಕಳ್ಕೊಂಡ್ರು ಕೂಡ ಬರಲಿಲ್ಲ. ಪರಿಹಾರನೂ ಸಿಕ್ಕಿಲ್ಲ ಅಂತ ಅವ್ರಿಗೆ. ಇಲ್ಲ ಅವಾಗ ಕಳಿಸಿದ್ರೆ ಬರ್ತದೆ ಪರಿಹಾರ. ಅವಾಗ ಕಳಿಸಿರ್ಬೇಕು. ಯಾರು ಕಳಿಸ್ಬೇಕ್ರಿ? ಕೇಳ್ರಿ ಅವ್ರನ್ನ. ಎಲ್ಲ ಬರೀ ಅವ ಎಲ್ಲ ಹೇಳಿವ್ರಿ ನಾವು. ನಾವೇನ ಕೇಳ್ರಿ, ಏನೈತ್ರಿ? ನಾವು ಹೊಸ್ತಾಗಿ ಬಂದವಿ. ನೀವು ಸರ್ ನಮ್ಮ ನಮ್ದು ಒಂದ ಸಂಜೆ ಮಟ್ಟ ಮಾತಾಡೋದು ಏನಿಲ್ಲ. ನಮಗೆ ಕಟ್ಟಡ ಕೊಡ್ಬೇಕು, ನಾವು ಧರಣಿ ತೆಗಿತೀವಿ. ಅದನ್ನ ಬಿಟ್ರೆ ಏನಿಲ್ಲ. ಅದಕ್ಕಿಂತ ಮೊದ್ಲ ಈಗ ಎಲ್ಲಾ ಪಾಲಕರು ಹೋದ್ರಿ ಅದನ್ನ ಪ್ರತಿಯೊಬ್ರು ನಾವ್ ಮಕ್ಕಳು ಕಳ್ಸಂಗಿಲ್ಲ, ಇದು ಬೇಕಂತ ಕೊಟ್ರ ಅಷ್ಟು ಪಾಲಕರು ಕೊಟ್ರ ನೀವ್ ಏನ್ರ ಮಾಡ್ರಿ. ಆಮೇಲೆ ನಾವು ಒಮ್ಮಕ್ಲೆ ಅಲ್ಲ, ಈಗ ನಿಮ್ಮಲ್ಲಿ ವಿನಂತಿ ಏನಂದ್ರೆ, ಈಗ ವಿನಂತಿ ಏನಿಲ್ರಿ, ವಿನಂತಿ ಕ್ಲೋಸ್ ಆಗಿದೆ. ಸರ
ಇವನ್ನ ಏನ್ ನಿಮ್ ಕಡೆಯಿಂದ ಅವ್ರಿಗೆ ಹೋಗ್ತಾವ ಅವ್ರ ಡೈರೆಕ್ಟ್ ನೋಡ್ರಿ ಕಾನೂನು ಪ್ರಕಾರ ಇವ್ರ ಕಡೆ ಹೆಡ್ಮಾಸ್ಟರ್ ಕಡೆಯಿಂದ ಕೊಡೋಣ. ಏ ಸರ ಬ್ಯಾಡ ಏ ಯಾರಿಲ್ಲ ಬೇಕಾದಲ್ಲ ಇಲ್ಲಿ ಧರಣಿ ಬಿಟ್ಟು ಹೇಳ್ತೇವೆ ಸರ್ ನಾವು ಅದೇ ಯಾವುದೇ ಕಾರಣಕ್ಕೂ ಕನ್ವಿನ್ಸ್ ಮಾಡಿದ್ರೆ ಕೇಳಲ್ಲ ಸರ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀಲಿ ಮುಖ್ಯೋಪಾಧ್ಯಾಯರು ಬಾರ್ SDMC ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಇಂದ ಪಾಲಕರು ಪಾರ್ವತಿ. ವಿಷಯ ಶಾಲಾ ಕೊಠಡಿ ನಿರ್ಮಾಣದ ಕುರಿತು ಮಾನ್ಯರು ಈ ಮೇಲೆ ತಿಳಿಸಿದಂತೆ ನನ್ನ ಮಗಳಾದ ಪಾರ್ವತಿ 8ನೇ ತರಗತಿಯಲ್ಲಿ ಓದುತ್ತಿದ್ದು ಶಾಲಾ ಕೊಠಡಿ ಕೊರತೆ ಇರುವುದರಿಂದ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಗುತ್ತಿದ್ದು ಕೊಠಡಿ ನಿರ್ಮಾಣದ ನಂತರ ಶಾಲೆಯ ಶಿಕ್ಷಣಕ್ಕೆ ಕಳಿಸಿಕೊಡುತ್ತೇವೆ ಎಂದು ನಿಮ್ಮಲ್ಲಿ ವಿನಯಪೂರ್ವಕ ವಿನಂತಿ. ಧನ್ಯವಾದಗಳು. ಸರ್ಕಾರಿ ಶಾಲೆಯೊಳಗೆ ಜನಸಂಖ್ಯೆ ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಗ್ತದೆ ಅಂತಂದ್ರೆ ನೇರ ಕಾರಣ ಅಧಿಕಾರಿಗಳು. ಇವತ್ತು ಪಾಲಕರು ಅದಕ್ಕೆ ಕಾರಣ ಅಲ್ಲ, ಅಧಿಕಾರಿಗಳ ನೇರ ಕಾರಣ. ಯಾಕಂದ್ರೆ ಇಲ್ಲಿ ವ್ಯವಸ್ಥೆನೇ ಸರಿ ಇಲ್ಲ ಅಂದಮೇಲೆ ಪಾಲಕರು ಯಾವ ಧೈರ್ಯದ ಮ್ಯಾಗ ಇಲ್ಲಿ ಮಕ್ಕಳನ್ನು ಕಳಿಸ್ತಾರೆ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು. ಈಗ 7,000 8,000 ರೂಪಾಯಿ ಪಗಾರ ತೊಗೊಂಡು 100% ತೆಗೆಯಂಥ ಶಿಕ್ಷಣ ಅವ್ರು ಹೆಂಗೆ ಕೊಡ್ತಾರ, ಇಲ್ಲಿ 40,000 50,000 ಪಗಾರ ತೊಗೊಂಡು ಇವರು ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ದಾರೆ ಅದನ್ನು ತಾವು ಗಮನ ಹರಿಸಬೇಕು. ಮತ್ತು ಇವತ್ತಿನ ದಿವಸ ಸರ್ಕಾರಿ ಶಾಲೆ ಎಲ್ಲ ಹಳ್ಳಿಗಳಲ್ಲಿ ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಇದಕ್ಕೆ ನೇರವಾಗಿ ಅಧಿಕಾರಿಗಳ ಕಾರಣ. ಹಾಗಾಗಿ ಈಗ ಅವರೆಲ್ಲ ಕೆಲಸ ಬಿಟ್ಟು ಇವತ್ತಿನ ದಿವಸ ಧರಣಿ ಕೂತಿದ್ದಾರೆ ಅಂದ್ರೆ ಅದಕ್ಕೆ ತಾವು ಸರಿಯಾದಂಥ ಸ್ಪಂದನೆ ಕೊಡೋದನ್ನು ಬಿಟ್ಟು ಸುಮ್ಮನೆ ಈಗ ದೇವಸ್ಥಾನದೊಳಗೆ ಪೂಜಾರಿ ಗಂಟೆ ಬಾರಿಸಿ ಪ್ರಸಾದ ಕೊಟ್ಟು ತೀರ್ಥ ಕೊಟ್ಟು ಬಿಟ್ರೆ ಅದು ಬಗೆಹರಿಯಂಗಿಲ್ಲ ರೀ. ಇದಕ್ಕೇನು ವರ ಬೇಕು, ನಮಗೆ ಏನು ಕಟ್ಟಡ ಬೇಕು, ಹೊಸ ಕಟ್ಟಡ, ಅದನ್ನು ಮಾಡೋಕ್ಕಾಗತ್ತೇ ಇಲ್ಲ. ನೀವು ಪ್ರಸಾದ ಕೊಟ್ಟು ನಮ್ಗೆ ಏನು ತೀರ್ಥ ಕೊಡೋದು ಬೇಕಾಗಿಲ್ಲ, ನಮಗೆ ವರ ಬೇಕು. ಆ ಪ್ರಕಾರ ಈಗ ಅವ್ರು ಏನು ಮನವಿ ಇಟ್ಟಿದ್ದಾರೆ ಅದನ್ನು ತಾವು ಕೊಡೋದು ಆಕತ್ತೇ ಇಲ್ಲ, ಅದನ್ನು ಹೇಳ್ರಿ. ಸುಮ್ಮನೆ ಮೂಗಿ ತುಪ್ಪ ಹಚ್ಚುವಂಥ ಕೆಲಸ ಆಗೋದು ಬೇಡ. ಯಾಕಂದ್ರೆ ಈಗ 3-4 ದಿನದಿಂದ ಕೂತಿದ್ದಾರೆ ಅವರು, ರಾತ್ರಿ ಹಗಲು ಕೊಡಿ ಮಳೆ ಚಳಿ ಅಂದನ ಯಾಕೆ ಕೂತಿದ್ದಾರೆ. ನಾವು ಹೊಟ್ಟಿಗೆ ಅನ್ನ ತಿಂತೇವಂದ್ರೆ ಅದನ್ನು ನಾವು ಅರ್ಥನ ಮಾಡ್ಕೋಬೇಕು. ಇಲ್ಲಂತಂದ್ರೆ ಇದು ಯಾಕೆ ಅದನ್ನು ನೋಡ್ರಿ, ಈ ಸಮಸ್ಯೆ ಎಷ್ಟರ ಮಟ್ಟಿಗೆ ಐತಿ. ಈಗ 4 ವರ್ಷದಿಂದನೂ ಅವರು ಇದನ್ನು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಹಂಗಾರ, ಆ ಸ್ಥಾನದ ಕುತ್ಕೊಳ್ಳೋಕೆ ಅವ್ರು ಲಾಯಕ ಇಲ್ಲ ಹಂಗಾರ. ಅವ್ರ ಮೇಲೆ ನೀವು ಆ್ಯಕ್ಷನ್ ತಗೋರಿ. ಮತ್ತು ಅವ್ರು ನಿಮ್ಮ ಗಮನಕ್ಕೆ ತಂದಿಲ್ಲ ಅಂತಂದ್ರೆ ಮತ್ತು ಅವ್ರು ಏನು ಮಾಡ್ತಾ ಇದಾರೆ, ನಿಮಗೆ ಸರ್ಕಾರದ ಪಗಾರ ತೊಗೊಂಡು ಅವ್ರು ಕೆಲಸ ಮಾಡಂಗಿಲ್ಲ ಅಂತಂದ್ರೆ ಮತ್ತು ಅವ್ರನ್ನ ಆ ಸ್ಥಾನದಾಗ ಯಾಕೆ ಕುಂದಿರ್ಸ್ತೀರಿ. ಇವತ್ತು ಸಾರ್ವಜನಿಕರು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೊಂದು ಗೌರವ ಐತಿ, ಆ ಊರಿನ ಜನರಿಗೆ ಒಂದು ಗೌರವ ಐತಿ. ಅದಕ್ಕೆ ತಾವು ಈಗಾಗಲೇ ಇದು ಹಿಂದಿನ ಸಾರಿನೂ ತಾವು ಬಂದು ಹೋಗಿದ್ದೀರಿ ಮತ್ತು ಈಗ ಅದಕ್ಕೆ ನೀವು ಅವ್ರ ಮನವಿಗೆ ಸ್ಪಂದಿಸ್ತಾನೆ ಮತ್ತು ಮೂಗು ತುಪ್ಪ ಹಚ್ಚಕ್ಕೆ ಕೆಲಸ ಮಾಡಕತ್ತೀರಿ ಸರ್. ಅಲ್ಲ ಸರ್, ಇದು ಅದು ಸಮಂಜಸವಾದಂಥ ಉತ್ತರನ ಅಲ್ಲ ಸರ್. ಈಗ ಅವ್ರು ಹಂಗಂದ್ರೆ ಅವರು ಇಷ್ಟೊತ್ತಿಗೆ ಆಗಲೇ ಈಗ ಮುಗಿಸ್ತಿದ್ರು ಅವರು. ಅವ್ರಿಗೆ ಇದು ನೀವು ಕೊಡಂಥ ಉತ್ತರ ಸರಿಯಾಗಿ ಇನ್ನೂವರೆಗೆ ಅವ್ರಿಗೆ ತೃಪ್ತಿ ಆಗಿಲ್ಲ. ಅಲ್ಲ ಸರ್, ಈಗ ನೀವು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಪಡಿಸಿದೆ ಅಂದ್ರೆ ಸಾಕಷ್ಟು ಹುಡುಗರು ಅಡ್ಮಿಷನ್ ಆಗ್ತಾವೆ, ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಆಗೇ ಆಗ್ತದೆ. ಅದು ನೀವು ಶಾಲೆನೇ ಸರಿಯಾಗಿ ಇಲ್ಲ, 2 ಶಾಲೆ 3 ಶಾಲೆ ಅಂತಂದ್ರೆ ಈಗ ಹುಡುಗರು ಯಾವ ರೀತಿ ಶಿಕ್ಷಣ ಕಲಿಬೇಕು ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು ಸರ್. ಯಾಕಂದ್ರೆ ಇವತ್ತು ಕನ್ನಡ ಶಾಲೆಯಿಂದ ಸಾಕಷ್ಟು ದೊಡ್ಡ ದೊಡ್ಡ ಸ್ಥಾನವನ್ನು ಅಲಂಕರಿಸಿದಂಥ ವ್ಯಕ್ತಿಗಳು ಇದ್ದಾರೆ. ಇವತ್ತು ಏನು ಇಂಗ್ಲೀಷ್ ಮಾಧ್ಯಮ ಈಗ ಬಂದಿದ್ರಿ, ಒಂದು 4-5 ವರ್ಷದಿಂದ ಅದು ಬಂದಿರೋದು. ನೀವು ರಾಜಕೀಯದರ ಒತ್ತಡದಿಂದಾಗಿ ಅವರು ಶಾಲೆ ಬೆಳೆಸೋಕ್ಕೋಸ್ಕರ ನೀವು ಈ ಥರ ಸರ್ಕಾರಿ ಶಾಲೆಗೆ ಅನುದಾನ ಕೊಡ್ದಂಗೆ ಅವ್ನು ಮುಚ್ಚುವಂಥ ಕೆಲಸ ಈಗ ಅಧಿಕಾರಿಗಳ ಮಾಡ್ತಾರಂತ ನಾವು ನೇರವಾಗಿನೇ ಆರೋಪ ಮಾಡ್ತೀವಿ. ಯಾಕಂದ್ರೆ ಈ ಸರ್ಕಾರಿ ಶಾಲೆ ಈಗ ಮುಚ್ಚೋಕೆ ಕಾರಣನೇ ಅಧಿಕಾರಿಗಳು. ನೀವು ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ. ಈಗ ರಾಜಕಾರಣಿಗಳು ಈಗ ಕರ್ನಾಟಕದಾಗ 75% ರಾಜಕಾರಣಿಗಳ ಶಾಲೆಗಳೇ ಇರೋದು. ಅವ್ರ ಶಾಲೆ ಅಭಿವೃದ್ಧಿ ಮಾಡೋ ಸಲುವಾಗಿ ಕನ್ನಡ ಶಾಲೆ ಮುಚ್ಚಕತ್ತೀರಿ ಮತ್ತು ಹೇಳ್ತೀರಿ ಬಡವ್ರ ಮಕ್ಕಳು ಬೆಳಿಬೇಕಂತೀರಿ. ಆ ಬಡವ್ರ ಮಕ್ಕಳು ತಗೊಂಡು ಬಾವಿ ತಳ್ಳಿ ಆಳ ನೋಡುವಂಥ ಕೆಲಸ ನೀವು ಮಾಡಕತ್ತೀರಿ. ಮತ್ತೆ ಕನ್ನಡ ಉಳಿಸ್ರಿ, ಕನ್ನಡ ಬೆಳೆಸ್ರಿ. ಅವರು ಶಿಕ್ಷಣ ಸಚಿವರು ಮಾತಾಡ್ತಾರೆ, ಅವ್ರು ಮಾತಾಡೋದು ಕೇಳಿಬಿಟ್ರೆ ನಮ್ಮ ಕರ್ನಾಟಕದೊಳಗೆ ಸರ್ಕಾರಿ ಶಾಲೆ ಎತ್ತಿ ನಿಂತ್ಕೊಂಡ್ಬಿಟ್ಟು ಅನ್ನೋ ರೀತಿಗೆ ಮಾತಾಡ್ತಾರೆ.
ಯಾವ ಹಳ್ಳಿ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ? ಬೇರೆ ಓದ್ ಕೊಡೋದು ಪ್ರಶ್ನೆ ಬಂದು ಮಾತಾಡೋದು ಅಷ್ಟೇ ಆಗುತ್ತೆ. ಕೆಲಸ ಒಂಚೂರು 0% ಇದೆ ಅದು. ಯಾವುದೇ ಪ್ರತಿಯೊಂದು ಹಳ್ಳಿ ಒಳಗೂ ಶಿಕ್ಷಕರು ಸರಿಯಾಗಿಲ್ಲ, ಅಲ್ಲಿ ಶಿಕ್ಷಣ ವ್ಯವಸ್ಥೆ ಸರಿಯಾಗಿಲ್ಲ, ಕಟ್ಟಡಗಳು ಸರಿ ಇಲ್ಲ. ಒಂದು ಶುದ್ಧವಾಗಿ ಯಾವ ಊರಾಗ ನಿಮ್ಮ ಶಾಲೆ ಸರ್ಕಾರಿ ಶಾಲೆ ಶುದ್ಧವಾಗಿದೆ ಅನ್ನೋದು ನಮ್ಗೆ ಸ್ವಲ್ಪ ಲಿಸ್ಟ್ ಕೊಡ್ರಿ ಸರ್. ಪ್ರತಿಯೊಂದು ಶಾಲೆಗಳಿಗೂ ಒಂದಲ್ಲ ಒಂದು ಪ್ರತಿಯೊಂದು ಶಾಲೆಗಳಿಗೂ ಇದೇ ಸಮಸ್ಯೆ. ಹಾಗಾಗಿ ಪಾಲಕರಿಗೆ ಏನಾಗಿದ್ರಿಪ್ಪ ಅಂದ್ರೆ ಯಾವ ಬೇರೆ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು. ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು ಅಂತೀವಿ, ಆ ಮಕ್ಕಳಿಗೆ ಸರಿಯಾದಂತ ವ್ಯವಸ್ಥೆ ಇಲ್ಲ. ಇಲ್ಲಿ ಬರ್ತಕ್ಕಂಥವ್ರು ಯಾರು ಶ್ರೀಮಂತರ ಮಕ್ಕಳಲ್ರಿ, ದುಡ್ಡು ತಿನ್ನೋರು, ಕೂಲಿ ಕಾರ್ಮಿಕರು, ರೈತರ ಮಕ್ಕಳು, ಅಂತ ಮಕ್ಕಳು ಬರ್ತಾರೆ. ಅಂತ ಮಕ್ಕಳಿಗೆ ನೀವು ಸಹಕಾರ ಕೊಡಲಿಲ್ಲ ಅಂದ್ರೆ ಹೆಂಗೆ? ಈಗ ಅಲ್ಲಿ ಖಾಸಗಿ ಶಾಲೆಗೆ ಹೋಗಿ 20,000, 30,000, 50,000 ಗಂಟೆ ಅವ್ರಿಗೆ ಡೊನೇಷನ್ ಕೊಟ್ಟ ಕಳಿಸುವಂತದ್ದು ಅಂತ ಅವಶ್ಯಕತೆ ಇಲ್ಲ. ಶಿಕ್ಷಣ ಸಮಾನತೆ ಅಂತೇಳಿ ಸರ್ಕಾರ ಘಂಟಾಘೋಷವಾಗಿ ಹೇಳ್ತಾ ಇದಾರೆ. ಆ ಪ್ರಕಾರ ಯಾಕೆ ಕೊಡಬಾರ್ದು? ಇದು ಪದೇ ಈಗ ಈ ತರ ಆಯ್ತಂದ್ರ ಇದು ಇನ್ನೂ ವಿಕೋಪಕ್ಕೆ ಹೋಗ್ತಾರೆ. ಈಗ ನೀವು ಕಟ್ಟಡ ಕೊಡಕ್ ಆಗ್ತದೆ ಇಲ್ಲ, ಅದು ನೇರವಾಗಿ ಹೇಳಿ. ಸುಮ್ಮನೆ ನೀವು ಅದನ್ನ ಹೇಳೋದು ಇದನ್ನ ಹೇಳೋದು ಕಾರಣ ಹೇಳೋದು ಬೇಡ. ಈಗ ನಾವು ನೋಡ್ತಾ ಇದ್ದೀವಿ, ಈಗ 3-4 ದಿನದಿಂದ ಸಾಮಾಜಿಕ ಜಾಲತಾಣದೊಳಗ ಟಿವಿದವರಾತು, ಪತ್ರಿಕಾ ಮಾಧ್ಯಮದವರಾತು, ಯೂಟ್ಯೂಬ್ ಚಾನಲ್ಗಳಾತು ಪ್ರತಿದಿನ ಬರ್ತಾ ಇದೆ. ಇವರು ಶಾಸಕರು ಏನ್ ಮಾಡ್ತಾ ಇದಾರೆ, ಇದು ಇನ್ನೂ ಅವ್ರ ಗಮನಕ್ಕೆ ಬಂದಿಲ್ವಾ? ಈ ಬೇರೆ ಜಿಲ್ಲೆಗಳ ಶಾಸಕರ ಅನ್ನೋದ್ರೊಳಗ ಎಷ್ಟೋ ಶಾಲೆಗಳ ಕಟ್ಟಡ ಆಗಿದಾವ, ಎಷ್ಟೋ ಶಾಲೆಗಳ ಇಂಪ್ರೂವ್ಮೆಂಟ್ ಮಾಡಿದಾರೆ ಶಾಸಕರ ಅನ್ನೋದ್ರೊಳಗ. ಇದಕ್ಕೆ ಇವ್ರು ಯಾಕೆ ಮಾಡ್ತಾ ಇಲ್ಲ? ಬೇರೆ ಸಚಿವ ಸ್ಥಾನ ಬೇಕು, ಬೇಕು, ಈ ಬೇಕು ಅಂತ ಹೇಳಿದ್ರೆ ಅವರು ಬೇರೆ ದೇಶಕ್ಕೆ ಹೋಗ್ತಂದ್ರೆ ಮಕ್ಕಳ ಭವಿಷ್ಯದ ಪರಿಸ್ಥಿತಿ ಏನಾಗ್ತದೆ ಹೇಳಿ. ಶಿಕ್ಷಣ ಈಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಶಿಕ್ಷಣ ಅನ್ನೋದು ಶಿಕ್ಷಣ ಅಂತ ಒಂದು ಸಾಂದರ್ಭಿಕರು ಬಾಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಗತಿಸದೇ ಇಲ್ಲ. ಹಿಂಗಾದ್ರೆ ಶಿಕ್ಷಣದ ಪರಿಸ್ಥಿತಿ ಏನಾಗ್ತದೆ ಸರ್? ನಿಮ್ಗೆಲ್ಲ ಅಧಿಕಾರ, ನಿಮ್ಗೆ ಸಾಕಷ್ಟು ₹1,000 ಪಗಾರ ಇರ್ತೈತಿ, ನೀವೇನೋ ಡೊನೇಷನ್ ಕಟ್ಟಿ ದೊಡ್ಡ ಶಾಲೆಗಳೊಳಗೆ ಕಳಿಸ್ತೀರಿ ನಿಮ್ಮ ಮಕ್ಕಳನ್ನ. ಈಗ ದುಡ್ಕೊಂಡು ತಿನ್ನೋರು ಏನ್ ಮಾಡ್ಬೇಕು? ಅದೇ ಶಾಲೆ ಕಳಿಸ್ತಕ್ಕಂಥ ಮಾಸ್ತರ್ ಮಕ್ಕಳೇ ಇಲ್ಲ. ಮೊದಲನೇದಾಗಿ ನಾನು ಹಿಂದಿಂದಲೂ ಹೇಳ್ತಾ ಇದ್ದೀನಿ, ನಮ್ಮ ಕಾರ್ಯಕ್ರಮದೊಳಗೆ ಶಾಲೆ ಶಿಕ್ಷಕರ ಮಕ್ಕಳ ಸತಿಗೆ ಅವರ ಶಾಲೆಗಳಾಗ ಅವ್ರ ಮಕ್ಕಳನ್ನ ಕಳ್ಸಾಕತ್ತಿಲ್ಲ. ಇನ್ನು ಸಾರ್ವಜನಿಕರು ಯಾವ ಧೈರ್ಯಕ್ಕಾಗಿ ಕಳಿಸ್ಬೇಕ್ರಿ? ಇವ್ರು ಯಾಕೆ ಶಿಕ್ಷಣ ಕೊಡ್ತಾರೆ? ಇವತ್ತು ಸರ್ಕಾರಿ ಶಾಲೆ ಯುವಕರು ಬರ್ಬೇಕು, ಯುವಕರು ಪ್ರಶ್ನೆ ಮಾಡಬೇಕು ಇವತ್ತಿನ ದಿವಸ. ಯಾಕಂದ್ರೆ ಇವತ್ತು ಸಾಕಷ್ಟು ಹಳ್ಳಿಗಳಲ್ಲಿ ಡಿಗ್ರಿ ಕಲ್ತಿದ್ದಾರೆ, ಇಂಜಿನಿಯರ್ ಕಲ್ತಿದ್ದಾರೆ, ಸಾಕಷ್ಟು ಶಿಕ್ಷಣವನ್ನು ಕಲಿತು ಮನೆಯಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಇಂಥವೆಲ್ಲ ಹೊರಗೆ ಬಂದು ಇಂಥವೆಲ್ಲ ತೆಗಿಬೇಕ್ರಿ, ಇವೆಲ್ಲ ಒಳಗೆ ಹುಳುಕನ್ನ ತೆಗಿಬೇಕು. ಯಾಕಂದ್ರೆ ಇವತ್ತಿನ ದಿವಸ ಏನಾಗೈತಪ್ಪ ಅಂದ್ರೆ ಅಧಿಕಾರಿಗಳಾಯ್ತು, ರಾಜಕಾರಣಿಗಳಾಯ್ತು, ಅವ್ರಿಗೆ ಹೇಳೋ ಮಟ್ಟ ಒಟ್ಟ ಅವ್ರ ಗಮನ ಹರಿಸಂಗಿಲ್ಲ. ಅದು ಅಲ್ಲೇ ಕೆಟ್ಟ ಆದ್ರೂ ಅದನ್ನ ಹೊಳೆ ನೋಡಂಗಿಲ್ಲ, ಅವ್ರು ನೋಡಿ ಸುಮ್ಮನೆ ಹೋಗ್ತಾರ. ಯಾಕಂದ್ರೆ ಅವ್ರಿಗೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ. ಅವ್ರಿಗೇನೋ ಅವ್ರ ಪಗಾರ ಬರಬೇಕು, ಅವ್ರ ಜೀವನ ನಡೀಬೇಕು, ಸಾಕು, ಮತ್ತೊಬ್ಬರ ಅವ್ರ ಅವಶ್ಯಕತೆನೇ ಇಲ್ಲ. ಆದ್ರೆ ಯುವಕರು ಇಂಥ ಹೊತ್ತಿನಾಗ ಮುಂದೆ ಬರಬೇಕು. ಮುಂದೆ ಬಂದು ಇಂಥವ್ರಿಗೆಲ್ಲ ಇಂಥ ಸಮಸ್ಯೆ ಎತ್ತಿ ತೋರಿಸ್ಬೇಕು. ಸಾಮಾಜಿಕ ಜಾಲತಾಣದೊಳಗೆ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದಾವೆ. ಅಂತ ಒಂದು ಸಾಮಾಜಿಕ ಜಾಲತಾಣ ಇರೋದ್ರಿಂದ ಇನ್ನೂ ಸಾಕಷ್ಟು ಸಮಸ್ಯೆಗಳು ಹೊರಗೆ ಬರ್ತಾ ಇದಾವೆ. ಹಾಗಾಗಿ ಯುವಕರು ಮುಂದೆ ಬರಬೇಕು ಮತ್ತು ಇಂಥ ಸಮಸ್ಯೆಗಳನ್ನ ಹೊರಗೆ ಹಾಕೋದ್ರಿಂದ ಇನ್ನೂ ಅಧಿಕಾರಿಗಳು ಎಚ್ಚೆತ್ತುಕೋಬೇಕು. ಹಾಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೊಂಡು ಸರ್. ಮತ್ತೆ ನೀವು ಸುಮ್ಮನೆ ತಾತ್ಕಾಲಿಕ ಹೇಳೋದು ಬೇಡ. ಈಗ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ, UIDS ಕೋಡ್ ಅಂತ ನೀವು ಹೇಳಿದ್ರಿ ಆಗಲೇ. UIDS ಪ್ರತಿ ಶಾಲೆಯಲ್ಲಿ ಕೂಡ ಅದು ಕೋಡ್ ನಂಬರ್ ಇರುತ್ತೆ, ಶಾಲೆಯ ಸಂಖ್ಯೆ. ನೀವೇನು ಮಾಡ್ತಿದ್ರಪ್ಪ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಆದಷ್ಟು ಸರ್ಕಾರಕ್ಕೆ ಈ ಒಂದು ಮೂಮೆಂಟಲ್ಲಿ ಬೆನಿಫಿಟ್ ಐತೆ ಅಂತ ಅವ್ರು ವ್ಯಕ್ತಪಡ್ತಾರೆ. ಯಾಕಂತಂದ್ರೆ ನೀವು ಮರ್ಜ್ ಮಾಡಾಕತ್ತೀರಿ. ಪ್ರತಿ ಪಂಚಾಯತ್ ವ್ಯಾಪ್ತಿ ಒಳಗಡೆ KPS ಮತ್ತು ಮ್ಯಾಗ್ನೆಟಿಕ್ ಎಂಬ ಯೋಜನೆಯಲ್ಲಿ ಆ ಮಕ್ಕಳನ್ನ ಶಾಲೆಗೆ ಸೇರಿಸುವಂತ ಕಾರ್ಯಕ್ರಮ. ಅಲ್ಲಿ ಏನಾಗುತ್ತೆ ಸರ್, ಅದು ಒಂದು ಗ್ರಾಮದಿಂದ 8ರಿಂದ 10 ಕಿಲೋಮೀಟರ್ ಹೋಗಿ ಮಕ್ಕಳು ಯಾವುದೇ ಕಾಲಕ್ಕೂ ಶಾಲೆಯನ್ನ ಕಲೀಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಈ ಯೋಜನೆ ವಿರುದ್ಧ ನಾವು ಅದವಿ. ಅದೇ ಕಾರಣಕ್ಕೋಸ್ಕರ ನೀವು ಇರ್ತಕ್ಕಂಥ ಶಾಲೆಗಳನ್ನ ಅಭಿವೃದ್ಧಿ ಮಾಡಕತ್ತಿಲ್ಲ. ಯಾಕಂತಂದ್ರೆ ಹೆಮ್ಮೆ ಬಿಡಬೇಕು ಸರ್, ನಿಮ್ಮ ಶಿಕ್ಷಣ ಇಲಾಖೆ 150ಕ್ಕಿಂತ ಹೆಚ್ಚು 250 ಜನಸಂಖ್ಯೆ ಇರ್ತಕ್ಕಂಥ ಶಾಲೆ ಇದು. ನಾನು ಕೇಳಿರ್ತಕ್ಕಂಥ ಈ ಭಾಗದಲ್ಲಿ
ಇಷ್ಟು ಮಕ್ಕಳು ಇರ್ತಕ್ಕಂಥ ಶಾಲೆಯನ್ನು ಕೂಡ ನಿಮ್ಮ ಶಿಕ್ಷಣ ಇಲಾಖೆ ಅದನ್ನ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಹೇಳಿದ್ರೆ ನಿಮ್ಮ ಶಿಕ್ಷಣ ಇಲಾಖೆ ಬೇಜವಾಬ್ದಾರಿತನ ಇದೆ. ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈ KPS ಮತ್ತು ಮ್ಯಾಗ್ನೆಟಿಕ್ ಯೋಜನೆ ವಿರುದ್ಧ ನಾವು ಖಂಡಿತ ಇದ್ದೇ ಇದ್ದೇವೆ. ಯಾಕಂತ ಹೇಳಿದ್ರೆ ಕೇವಲ 8 ರಿಂದ 10 ಲಕ್ಷ 20 ಲಕ್ಷ ಆಗ್ಬೋದು ಈ ಶಾಲೆಯನ್ನ ಕಟ್ಟಡ ಮಾಡ್ಲಿಕ್ಕೆ. ನೀವು ಒಂದು KPS ಮತ್ತು ಮ್ಯಾಗ್ನೆಟಿಕ್ ಯೋಜನೆ ಬರ್ತಿರ್ತಕ್ಕಂಥ ಶಾಲೆ ಕಟ್ಟಲಿಕ್ಕೆ 2 ರಿಂದ 4 ಕೋಟಿ ಖರ್ಚಾಗುತ್ತದ. ಅದನ್ನ ನಾನು ವರದಿಯನ್ನ ನೋಡಿದ್ದೀನಿ. ನಾನು ಈಗಾಗಲೇ 3700 ಕೋಟಿ ರೂಪಾಯಿಯಿಂದ ಸಾಲ ಮಾಡಿದ್ದಾರೆ ಈ ಸರ್ಕಾರ KPS ಮತ್ತು ಮ್ಯಾಗ್ನೆಟಿಕ್ ಎಂಬ ಯೋಜನೆಯನ್ನ ತರಲಿಕ್ಕೋಸ್ಕರ. ಇರ್ತಕ್ಕಂಥ ಶಾಲೆಗಳನ್ನ ಅಭಿವೃದ್ಧಿ ಮಾಡಕ್ಕಾಗ್ತಿಲ್ಲ ಇವ್ರಿಗೆ. ಆ ಯೋಜನೆ ಯಾರಿಗೆ ಬೇಕು? ಹಾಗಾಗಿ 2023ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಾಕಷ್ಟು ಮನವಿ ಕೊಟ್ಟರು. ಇವರು ಯಾವುದೇ ಕಾರಣಕ್ಕೂ ಅದನ್ನ ಕೇರ್ಲೆಸ್ ಮಾಡಿದಾರ, ನಿರ್ಲಕ್ಷ್ಯವನ್ನ. ಹಾಗಾಗಿ ನಿಮ್ಮ ಉದ್ದೇಶಗಳನ್ನ ಹೇಳಿ, ನಿಮ್ಮ ಆಶಯಗಳು ಏನಿದಾವೆ ಸರ್ಕಾರ ಸುತ್ತೋಲೆ DC ಅವರು ದಯಮಾಡಿ ಇಲ್ಲಿಗೆ ಕರೆಸಿ. ನೀವು ಶಾಲಾ ಕರ್ನಾಟಕ ಶಾಲೆಯಲ್ಲಿ ಇರ್ತಕ್ಕಂಥ ನಿಬಂಧನೆಗಳೇನು, ಮಕ್ಕಳಿಗೆ ಯಾವ ನೈತಿಕತೆ ಇದೆ ಇಲ್ಲಿ ಶಿಕ್ಷಣ ಕಲೀಲಿಕ್ಕೆ, ಅವರಿಗೆ ವಿದ್ಯಾವಂತ ಮಕ್ಕಳು, ದುಡ್ಡಿದ್ದವ್ರ ಮಕ್ಕಳು ಖಾಸಗಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕ ಮಕ್ಕಳು, ಹಿಂದುಳಿದವರು, ಅಲ್ಪಸಂಖ್ಯಾತರ ಮಕ್ಕಳು, ಕೇವಲ ಬಡವರ ಮಕ್ಕಳಿಗೆ ಮಾತ್ರ ಸರ್ಕಾರಿ ಶಾಲೆ ಅನ್ನುವಂಥದ್ದಾಗಿದೆ. ಹಾಗಾಗಿ ಉಳ್ಳವರ ಮಕ್ಕಳು ಯಾರು ಇಲ್ಲಿ ಬರ್ತಿಲ್ಲ. ಇಲ್ಲಿ ಪ್ರತಿ ಕರ್ನಾಟಕದಲ್ಲಿ ಓದ್ತಿರ್ತಕ್ಕಂಥ ಶಿಕ್ಷಕರ ಮಕ್ಕಳೇ ಕೂಡ ಸರ್ಕಾರಿ ಶಾಲೆ ಓದ್ತಾ ಇಲ್ಲ. ಇದನ್ನ ವರದಿ ಮಾಡಬೇಕು. ಅಧಿಕಾರಿಗಳ ಮಕ್ಕಳು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕು. ಈ ಒಂದು ಆದೇಶವನ್ನ ಮಾತ್ರ ನೀವು ತೆಗೆದುಕೊಂಡು ಬಂದ್ರೆ ಸರ್ಕಾರಿ ಶಾಲೆಗಳು ಉಳಿತಾವು. ಸರ್ಕಾರಿ ಶಾಲೆಗಳು ಪ್ರಜಾಪ್ರಭುತ್ವದಲ್ಲಿ ಆಧಾರ ಸ್ತಂಭ ಇವು. ನಮಗೆ ಮೂಲಭೂತ ಹಕ್ಕುಗಳ ಜೊತೆಗೆ ಶಿಕ್ಷಣ ಮತ್ತು ಆರೋಗ್ಯವನ್ನ ನೀವು ಯಾವುದೇ ಕಾರಣಕ್ಕೂ ಉಚಿತವಾಗಿ ಕೊಡಲೇಬೇಕು. ಇದರಲ್ಲಿ ತಾರತಮ್ಯ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸರ್ಕಾರಿ ಶಾಲೆಯನ್ನು ನಡೆಸಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪಾಲಕರು ಕೂಡ ನಿಮ್ಮ ಇಲಾಖೆಗೆ, ರಾಜಕಾರಣಿಗಳ ಶಾಲೆಗೆ ಆಗ್ಲಿ 5,000 ರೂಪಾಯಿ ನಾವೇ ಕೊಡ್ತೀವಿ ಸರ್ಕಾರಕ್ಕೆ. ಉಚಿತವಾಗಿ ಆರೋಗ್ಯ ಮತ್ತು ಶಿಕ್ಷಣವನ್ನ ಈ ಶಾಲೆಯಲ್ಲಿ ಪ್ರತಿ ಮಗುವಿಗೆ ಕೊಡಲೇಬೇಕು. ಉತ್ತಮ ಗುಣಮಟ್ಟದ ಶಿಕ್ಷಣ ಹಾಗೂ CBSE ಮಾದರಿ ಶಿಕ್ಷಣವನ್ನ ಫ್ರೀಯಾಗಿ ನೀವು ಕೊಡಲೇಬೇಕು. ಬೇಕಾದ್ರೆ ನಾವೇ ಕೊಡ್ತೀವಿ 5,000 ರೂಪಾಯಿನ ಪ್ರತಿ 1 ವರ್ಷಕ್ಕೆ ಒಂದು ಮಗುವಿಗೆ. ಒಂದು ಧರಣಿಯನ್ನು ಮಾಡ್ತಾ ಇದ್ವಿ. ಅದು ಮನಗಂಡು ಅವತ್ತು ನಾವು ಮಾಡಿದ್ದೆ, ತಮ್ಮೊಂದಿಗೆ ಚರ್ಚೆಯನ್ನು ಮಾಡಿದ್ದೀವಿ. ಈಗ ತಾತ್ಕಾಲಿಕವಾಗಿ ಹೊಸ ಕೊಠಡಿ ಬರುವಿಗೆ ಏನು ಮಾಡಬೇಕು ಅಂತ ತಮ್ಮ ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಪದೇ ಪದೇ ಅಂತ ಹೇಳೋದಿಲ್ಲ. ಈ ಹೊಸ ಕೊಠಡಿಗೆ ಬೇಕಂತ ಈಗ ಆಲ್ರೆಡಿ ಮಾನ್ಯ ಜಿಲ್ಲಾ ಪಂಚಾಯತ್ ಸಿಇಒರು ಸರ್ಕಾರಕ್ಕೆ ಕಳಿಸಿದ್ದಾರೆ. ಸರ್ಕಾರದ ಹಿರಿಯ ಅಧಿಕಾರಿಗಳು ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಅಲ್ಲಿ ಅನುದಾನ ಲಭ್ಯತೆ ಮೇಲೆ ಯಾವ ಸ್ಕೀಮ್ನಲ್ಲಿ ಮುಖ್ಯ ಬಗ್ಗೆ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದನ್ನು ಆಗುವವರೆಗೂ ತಮ್ಮಲ್ಲಿ ವಿನಂತಿ ಹೇಳಿದ್ರೆ ತರಗತಿಗಳು ನಡೀಲಿ. ಈಗ ನಮ್ಮದೊಂದು ವಿಚಾರ ಅಂದರೆ ಹೊರಗೆ ಬೇಡಂತೆ ಇಲ್ಲೇ ಮಾರ್ನಿಂಗ್ ಒಂದು ಶಿಫ್ಟ, ಮಧ್ಯಾಹ್ನ ಒಂದು ಶಿಫ್ಟ ಮಾಡಿ ತರಗತಿಗಳು ನಡೆಸಿ ಅವಾಗ ಟೀಚರ್ಸ್ ಎಲ್ಲ ಫುಲ್ ಕೊಟ್ಟೆ ತಾತ್ಕಾಲಿಕವಾಗಿ ಅಂಥದ್ದು ಇದು ಮಾಡಿದೆ. ಅದ್ರ ಜೊತೆಗೆ ಯಾವುದಾದ್ರೂ ಕೊಠಡಿ ರಿಪೇರಿ ಮಾಡಕ್ಕೆ ಬರ್ತಾರೆ ಅದನ್ನ ಎಸ್ಟಿಮೇಟ್ ಪ್ಲಾನ್ ಮಾಡಿ ಆದಷ್ಟು ಬೇರೆ ಕೆಲಸ ಕೊಡುವಂತ ಸಂಬಂಧಪಟ್ಟಂತ ಇವ್ರಿಗೆ ಹೇಳಿದ್ದಾರೆ. ಏನ್ ಹೇಳಕತ್ತೀವಿ ನಿಮ್ಗೆ? ಅಲ್ಲಿ ಕುತ್ಕೊಂಡ್ ಕೆಲಸ ಮಾಡಿ, ನೀವು ಬಂದಾಗ ಕೆಲಸ ಮಾಡ್ರಿ. AC ರೂಮ್ನಾಗ ಕುತ್ಕೊಂಡ ಕಾರಿನಾಗ ಕುತ್ಕೊಂಡ್ ಹೊಟ್ಟು ಬಿಡ್ತೀರಿ. ಅವನ ವಿಚಾರ ಹೇಳಕತ್ತೀವಿ ನಿಮ್ಗೆ. ಇಲ್ಲಿ ಕುತ್ಕೊಂಡ್ ಕೆಲಸ ಮಾಡ್ರಿ. ಈಗ ಸರ್ಕಾರಕ್ಕೆ CEO ಸರ್ವ ಲೆಕ್ಕ ಬರ್ತಾರೆ. ನೀರಿಗೆ ತಂದ್ಬೇಕಾರೆ ಇಲ್ಲೇ ಕೆಲಸ ಮಾಡೋದು. ನೀವು ಎಲ್ಲಿ ಹೋಗೋದು ಬೇಡ. ನಿಮ್ಮ ಆಫೀಸ್ ನಾಯಿಂದ ಇಲ್ಲೇ ಶಿಫ್ಟ್ ಮಾಡ್ಕೇರಿ. ಇದೇ ಸ್ಕೂಲ್ ಹೋಗಿ ನಿಮ್ಮ ಅಧಿಕಾರಿಗಳಿಗೆ ನಾಚಿ ಬರ್ಬೇಕು. ನಿಮ್ಗ ಪಗಾರ ಬರ್ತೈತಿ, ಇಟ್ಕೊಂಡ್ ಜೋಬ್ನೆ ಹೋಗ್ತೀರಿ. ಇಲ್ಲೇ ದುಡ್ಕೊಂಡ್ ತಿಂತಾರ ರೈತರು ಇವ್ರ. 3 ದಿನ ಆದ್ರೆ ಇದನ್ನ ಮಾಡಾಕತ್ತೀವಿ. ಸರ 8 ವರ್ಷದ ಮಗು ಎಷ್ಟನೇ ಕ್ಲಾಸ್ನಾಗ ಇರ್ತಾರೆ ಸರ್? ಈಗ 8 ವರ್ಷದ ಮಗು ಎಷ್ಟನೇ ಕ್ಲಾಸ್ ಇರ್ತಾರ? 3ನೇ ಕ್ಲಾಸ್ ಸರ. 1, 2, 3 ಒಂದ ಕ್ಲಾಸ್ನಾಗ ಕುಂದಿರ್ತಾರ ಸರ್. ಹಂಗಂದ್ರ ಈಗ 1ನೇದ ಮಗು, 2ನೇದ ಮಗು, 3ನೇದ ಮಗು
ಮೂರನೇ ಮಗು 8 ವರ್ಷ ಐತಂದ್ರೆ ಇನ್ನೂ 1ನೇ ತನಕ ಕಲಿಯಾಕತ್ತಾನ ಸರ್ ಅವ. ಅಲ್ಲ ಸರ, ಈಗ ನನ್ನ ಮಗನ ಹೇಳ್ತಾನ ಇನ್ನೂ 1ನೇ ತನಕ ಕಲಿಯಾಕತ್ತಾನ ಸರ್ ಅವ. ಈಗ ಅದ ಪಾಠ ಕೇಳಿಸ್ಕೊಂತಾನ, ಹೊಳ ಮೂಳ ಅನ್ನ ಕೇಳಿಸಿ ಅದ 1ನೇ ತನಕ ಭಯಪಟ್ಟ ಕೊಡ್ತಾನೆ, 3ನೇ ಏನ್ ಕೊಡೋದಂಗ ನಮಗೆ ಈಗ ಅವಶ್ಯಕತೆ ಕೋಲಿ ಯಾಕೆ ಅವಶ್ಯಕತೆ ಇದೆ ಅಂದ್ರೆ ಇರೋ ಕಾರಣಕ್ಕೆ ಅವಶ್ಯಕತೆ ಇರೋದ ಅಲ್ಲ ಸರ, ಇರೋ ಕಾರಣಕ್ಕೆ ಅವಶ್ಯಕತೆ ಇರೋದು ನಮ್ಮ ಕೋಲಿ.